ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಲತಾ ರಾಯಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಭಿಷೇಕ್ ರಾಠೋಡ್. ಸೊ ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ನಾವು ಲೋಕೋಕ್ತಿಯ ಅನ್ನುವಂತಹ ಟಾಪಿಕ್ ಅನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಸೊ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ತೆಗೆದುಕೊಂಡಾಗ ಅತ್ಯಂತ ಮಹತ್ವಪೂರ್ಣವಾದಂತಹ ಟಾಪಿಕ್ ಆಗಿದೆ. ಸರ್, ಈವರೆಗೆ ನಾವು ಲೋಕೋಕ್ತಿಯ ಮೇಲೆ ಪ್ರಶ್ನೆಗಳೇ ಕಂಡಿಲ್ಲ ಅಂತ ತಾವು ಹೇಳ್ಬಹುದು. ಸರ್, ಮುಹಾವ್ರೆ ಏವಂ ಲೋಕೋಕ್ತಿ ಅಂತ ಹೇಳಿ ನಿಮಗೆ ನಾನು ಟಾಪಿಕ್ ಅನ್ನು ಬರ್ಸಿದೆ, ಹೌದಾ? ಸೊ ಮುಹಾವ್ರೆ ಏವಂ ಲೋಕೋಕ್ತಿ ಅಂತಂದ್ರೆ ಮುಹಾವ್ರೆ ಪ್ಲಸ್ ಲೋಕೋಕ್ತಿ, ಹೌದಾ? ಎರಡರಲ್ಲಿ ವ್ಯತ್ಯಾಸ ಅಂತೂ ಇದೇನೇ ಇದೆ, ಹೌದಾ? ಲೋಕೋಕ್ತಿ ಅಂತಂದ್ರೇನೆ ಬೇರೆ, ಮುಹಾವ್ರೆ ಅಂತಂದ್ರೇನೆ ಬೇರೆ, ಹೌದಾ? ಸೊ ಮುಹಾವ್ರೆ ಅಂತಂದ್ರೆ ನುಡಿಗಟ್ಟು ಅನ್ನುವಂತಹ ಮೀನಿಂಗ್ ಅನ್ನು ಕೊಟ್ರೆ ಅಥವಾ ಭಾಷಾ ವೈಶಿಷ್ಟ್ಯಗಳು ಅಂತ ಹೇಳಿ ಮೀನಿಂಗ್ ಕೊಟ್ರೆ, ಲೋಕೋಕ್ತಿ ಅಂತಂದ್ರೆ ಗಾದೆ ಮಾತುಗಳು ಅನ್ನುವಂತಹ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ? ಸೊ ಇವುಗಳ ನಡುವೆ ಈ ತರ ಅಂತರವಿದೆ. ಮತ್ತೆ ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ ಅಂತರ ಏನು. ಸೊ ಇವುಗಳ ಮೇಲೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಾಗ ನಾವು ಮುಹಾವ್ರೆ ಇವಂ ಲೋಕೋಕ್ತಿಯ ಮೇಲೆ ಮ್ಯಾಕ್ಸಿಮಮ್ 4-5 ಪ್ರಶ್ನೆಗಳು ಬಂದಿರುವುದು ಉಂಟು, ಹೌದಾ? ಸೊ ಇವಾಗ ನಿಮಗೆ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಲೋಕೋಕ್ತಿಯ ಮೇಲೆ ಒಂದು ಮತ್ತೆ ಮುಹಾವ್ರೆ ಮೇಲೆ ಒಂದು ಏನ್ರಿ ಸರ ಪ್ರಶ್ನೆಗಳು ಆಗ್ಬಹುದು. ಮಿನಿಮಮ್ 2 ಆಗ್ತದೆ, ಮ್ಯಾಕ್ಸಿಮಮ್ ಎಷ್ಟು ಕೂಡ ಆಗ್ಬಹುದು, ಹೌದಾ? ಸೊ ಲೋಕೋಕ್ತಿಯ ಮೇಲೆ. ಸೊ ಇಂದಿನ ತರಗತಿಯಲ್ಲಿ ವಿಶೇಷವಾಗಿ ಅಂತಂದ್ರೆ 50 ಲೋಕೋಕ್ತಿ ಅತ್ಯಂತ ಮಹತ್ವಪೂರ್ಣವಾದಂಥದ್ದು, ಜನ ಪ್ರಚಲಿತವಾದಂಥದ್ದು, ಹೌದಾ? ಅತ್ಯಂತ ಪ್ರಚಲಿತವಾದಂಥದ್ದು ಮತ್ತು ಎಲ್ಲರೂ ಬಳಸುವಂತಹ ಲೋಕೋಕ್ತಿಯನ್ನ, ಅವುಗಳ ಮೀನಿಂಗ್ ಅನ್ನ ನಿಮಗೆ ತಿಳಿಸ್ತಾ ಇದ್ದೀನಿ, ಹೌದಾ? ಸೊ ನಿಮ್ಗೆ ಅಲ್ಲಿ ಪರೀಕ್ಷೆ, ಸರ್ ನಮಗೆ ಲೋಕೋಕ್ತಿ ಯಾವುದು, ಮುಹಾವ್ರೆ ಯಾವುದು ಕಂಡು ಹಿಡಿಯಬೇಕು, ಕಷ್ಟ ಆಗ್ತದ್ರಿ ಅಂತ ತಾವು ಪ್ರಶ್ನೆ ಮಾಡಬಹುದು ಸರ. ಆದ್ರೆ ಲೋಕೋಕ್ತಿಯ ಅಂತಂದ್ರೆ ಏನು, ಮುಹಾವ್ರೆ ಅಂತಂದ್ರೆ ಏನು ಅಂತ ಪ್ರತ್ಯೇಕವಾಗಿ ಅವುಗಳ ಡೆಫಿನೇಷನ್ ನಿಮಗೆ ಕೇಳಲ್ರಿ ಸರ್, ಹೌದಾ? ಸೊ ಏನ್ ಕೇಳ್ತಾರೆ, ಲೋಕೋಕ್ತಿಯ ಕಡೆಗೆ ಉದಾಹರಣೆಗಳಿಗೆ ಕೊಟ್ಟು ಆ ಉದಾಹರಣೆ ಏನ್ ಕೊಟ್ಟಿರ್ತಾರೆ ನೋಡಿ ಸರ್, ಅವುಗಳ ಮೀನಿಂಗ್ ಕೇಳ್ತಾರೆ, ಹೌದಾ? ಸೊ ಮುಹಾವ್ರೆ ಆಗಿರ್ಬಹುದು, ಆ ಮುಹಾವ್ರೆ ಅಂತ ಕೇಳಿ ಆ ಮುಹಾವ್ರೆಯ ಮೀನಿಂಗ್ ಅನ್ನ ಕೇಳ್ತಾರೆ, ಹೌದಾ? ಸೊ ಈ ತರ ಅಂತಂದ್ರೆ ಈಗಾಗಲೇ ನಿಮ್ಗೆ ಗೊತ್ತು, ಯಾಕಂದ್ರೆ ಸುಮಾರು 5 ಪ್ರಶ್ನೆ ಪತ್ರಿಕೆ ನಾವು ಬಿಡಿಸಿದ್ವಿ. ಸೊ 5 ಪ್ರಶ್ನೆ ಪತ್ರಿಕೆಯಲ್ಲಿ ತಾವು ಕಂಡಿದ್ರಿ ಮುಹಾವ್ರೆಗಳು ಯಾವ ರೀತಿ ಬರ್ತವೆ, ಹೌದಾ? ಸೊ ಇವಾಗ ನಿಮಗ ಏನ್ ಗೊತ್ತಾಗ್ತದೆ ಅಂತಂದ್ರೆ, ಲೋಕೋಕ್ತಿ ಅಂತಂದ್ರೆ ಈ ತರ ಪ್ರಶ್ನೆಗಳು ಬರ್ತವೆ, ಮುಹಾವ್ರೆ ಅಂತಂದ್ರೆ ಮುಹಾವ್ರೆ ಅಂತ ಕಂಡ್ರು ಕೂಡ ಅವ್ರು ಲೋಕೋಕ್ತಿ ಆಗಿರ್ತಾವೆ ಅನ್ನುವಂತಹ ಮೀನಿಂಗ್ ಅನ್ನು ನಿಮಗೆ ಗೊತ್ತಾಗ್ತದೆ, ಹೌದಾ? ಸೊ ಫ್ರೆಂಡ್ಸ್, ಲೋಕೋಕ್ತಿ ಅಂತಂದ್ರೆ ಏನ್ ಗೊತ್ತಾಯ್ತು ನಿಮ್ಗೆ, ಗಾದೆ ಮಾತುಗಳು ಅಥವಾ ಗಾದೆಗಳು ಅಂತ ಹೇಳಿ ಮೀನಿಂಗ್ ಗೊತ್ತಾಯ್ತು. ಚಲೋ, ಇವಾಗ ನೆಕ್ಸ್ಟ್ ನೋಡೋಣವಾ. ಸೊ ಲೋಕೋಕ್ತಿ ಫಸ್ಟ್ ಅರ್ಥ ತಿಳ್ಕೊಂಬಹುದಾ? अर्थ नोड्री सर, लोकोक्ति शब्द लोक और उक्ति शब्दों के मेल से बना है. लोक में चिरकाल से प्रचलित कथन को लोकोक्ति कहते हैं, हौदा? ಸೊ ಲೋಕೋಕ್ತಿ ಅನ್ನುವಂಥ ಶಬ್ದ ಯಾವ ರೀತಿ ರಚನೆ ಆಗಿದೆ ಅಥವಾ ಉದ್ಭವವಾಗಿದೆ ಅಂತಂದ್ರೆ ಲೋಕ ಪ್ಲಸ್ ಉಕ್ತಿ, ಹೌದಾ? ಲೋಕ್ ಅಂತಂದ್ರೆ ಜನರು, ಉಕ್ತಿ ಅಂತಂದ್ರೆ ವಾಣಿ ಅಥವಾ ಮಾತುಗಳು, ಹೌದಾ? ಸೊ ಜನರ ಬಾಯಿಂದ ಬಾಯಿಗೆ ಬಂದು ಅವೇನ್ರಿ ಸರ ಪ್ರಚಲಿತವಾಗಿದ್ದಾವೆ, ಪ್ರಸಿದ್ಧವಾಗಿದ್ದಾವೆ, ಪ್ರಸಿದ್ಧಿಯನ್ನು ಪಡೆದಿದ್ದಾವೆ. ಪ್ರಚಲಿತ ಅನ್ನೋದಕ್ಕಿಂತ ಪ್ರಸಿದ್ಧ ಅಂತ ಹೇಳ್ತೀವಿ, ಹೌದಾ? ಸೊ ಜನರ ಬಾಯಿಂದ, ಹೌದಾ, ಕಾಲಾಂತರದಿಂದ, ಹೌದಾ, ಪ್ರಾಚೀನ ಕಾಲದಿಂದ ಬಾಯಿಂದ ಬಾಯಿ ಅಂತಂದ್ರೆ ತಲೆಮಾರುಗಳಿಂದ ತಲೆಮಾರುಗಳಿಗೆ ಹಾಗೇನೆ ಬರ್ತಾ ಅವು ಏನ್ರಿ ಸರ್ ಪ್ರಸಿದ್ಧಿಯನ್ನು ಪಡೆದಿದ್ದಾವೆ. ಕೆಲವೊಂದು ಸೆಂಟೆನ್ಸ್ ಅವುಗಳಿಗೆ ಏನಂತ ಕರಿತೀವ್ರಿ ಸರ್, ನಾವು ಲೋಕೋಕ್ತಿ ಅಂತ ಹೇಳಿ ಕರಿತೀವಿ, ಹೌದಾ? ಸೊ ಶಬ್ದನೇ ಹೇಳ್ತಾ ಇದೆ, ಲೋಕ ಅಧಿಕ ಉಕ್ತಿ ಅಂತಂದ್ರೆ ಲೋಕೋಕ್ತಿ ಆಗ್ಬಿಡ್ತದೆ, ಹೌದಾ? ಸೊ ಇವಾಗ ಗೊತ್ತಾಯ್ತು ನಿಮ್ಗಂತಂದ್ರೆ ಗಾದೆ ಮಾತುಗಳು ಅಂತಂದ್ರೆ, ನಾವು ಗಾದೆಗಳಂತಂದ್ರೆ ಕನ್ನಡದಲ್ಲಿ ಲೋಕೋಕ್ತಿ ಅಂತಂದ್ರೆ ಕನ್ನಡದಲ್ಲಿ ಗಾದೆಗಳು, ಹೌದಾ? ಸೊ ಗಾದೆಗಳಂತಂದ್ರೆ ಅವುಗಳ ಏನ್ರಿ ಸರ ಜನರ ಬಾಯಿಂದ ಬಾಯಿಗೆ ಬಂದು ಪ್ರಸಿದ್ಧಿ ಪಡೆದಂತಹ ವಾಕ್ಯಗಳಿಗೆ ನಾವೇಂತ ಕರಿತೀವಿ ಸರ್, ಗಾದೆ ಮಾತುಗಳು ಅಂತ ಹೇಳಿ ಕರಿತೀವಿ, ಹೌದಾ? ಸೊ ಇನ್ನೊಂದು ನೋಡ್ರಿ ಸರ್, ಲೋಕೋಕ್ತಿ ಕಾ ಸಂಬಂಧ ಕಿಸಿ ಘಟಿತ ಘಟನಾ ಸೆ ಹೋತಾ है, ಹೌದಾ? ಸೊ ಲೋಕೋಕ್ತಿ ಅಂತಂದ್ರೆ ಯಾವುದೋ ಕಥೆಗಳಲ್ಲ, ಕಟ್ಟಿದಂತಹ ಸೆಂಟೆನ್ಸ್ಗಳಲ್ಲ ಸರ್. ಸೆಂಟೆನ್ಸ್ ಕಟ್ಲಾರ್ದೆ ತಯಾರಾಗಂಗಿಲ್ಲ ಅಂತ ತಾವು ಹೇಳ್ಬಹುದು. ಅಂತಂದ್ರೆ ಏನೋ ಊಹಾಪೋಹಾದಿಂದ ಮಾತನಾಡಿದಂತಹ ಅಲ್ಲ. ಸೊ ಕೆಲವೊಂದು ಘಟನೆಗಳು ಘಟಿಸಿದ ನಂತರ ಅವುಗಳ ಮೇಲೆ ರಚನೆಯಾದಂತಹ ವಾಕ್ಯಗಳಿಗೆ ನಾವು ಏನಂತ ಕರಿತೀವಿ ಸರ್ ಅಂತಂದ್ರೆ ಲೋಕೋಕ್ತಿ ಅಂತ ಕರಿತೀವಿ, ಹೌದಾ? ಸೊ ಇವಾಗ ನಿಮಗೆ ಏನ್ ಗೊತ್ತಾಯ್ತು, ಲೋಕೋಕ್ತಿ ಅಂತಂದ್ರೆ ಏನು ಗೊತ್ತಾಯ್ತು, ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಮುಹಾವ್ರೆ ಇವಂ ಅವ್ರ ಲೋಕೋಕ್ತಿ ಮೇ ಅಂತರ ಅಂತ ಅದ, ಹೌದಾ? ಸೊ ಇವಾಗ ಮುಹಾವ್ರೆನು ಸೇಮ್ ಕಾಣ್ತದ್ರಿ ಸರ್, ನಮಗ ಲೋಕೋಕ್ತಿ ಕೂಡ ಅಂತಂದ್ರೆ ನಮಗ್ ಫರ್ಕ್ ಅಂತಂದ್ರೆ ಡಿಫ್ರೆನ್ಸ್ ಏನದ ನಮಗ ಅಷ್ಟಾಗಿ ನಮ್ಗೆ ಏನಂತಂದ್ರೆ ಕಂಡು ಹಿಡಿಯಕ್ ಆಗಂಗಿಲ್ಲ ಸರ್ ಅಂತ ಕೇಳ ಹೇಳ್ಬೋದು. ಸೊ ಹಾಗಾದ್ರೆ ಇವುಗಳ ಮಧ್ಯೆ ಏನ್ ವ್ಯತ್ಯಾಸವಿದೆ, ಹೌದಾ? ಅಂತರ ಏನಿದೆ ತಿಳ್ಕೊಬೇಕು, ಹೌದಾ? ಸೊ ಲೋಕೋಕ್ತಿ ಅಪನೆ ಆಪ ಮೇ ಪೂರ್ಣ ಹೋತಿ, ಹೌದಾ? ಲೋಕೋಕ್ತಿ ಅನ್ನೋದು ಏನ್ರಿ ಸರ ತನ್ನ ತಾನೇ ಅಂತಂದ್ರೆ ಒಂದು ಪೂರ್ಣವಾದಂತ ಸೆಂಟೆನ್ಸ್ ಗಳಾಗಿದ್ದಾವೆ. ಸೊ ಅರ್ಥಾತ್ ಲೋಕೋಕ್ತಿಯ ಕಾ ಪ್ರಯೋಗ ವಾಕ್ಯಕ್ಕೆ ಸಮಾನ ಹೋ ಸಕ್ತಾ है, ಹೌದಾ? ಸೊ ಲೋಕೋಕ್ತಿ ಅನ್ನೋದು ಪ್ರತ್ಯೇಕವಾಗಿ ಒಂದು ವಾಕ್ಯದ ತರಹ ಏನ್ರಿ ಸರ್ ಅವು ಏನ್ರಿ ಸರ್ ಬಳಕೆ ಆಗ್ತವೆ, ಹೌದಾ?
ನೆಕ್ಸ್ಟ್ ಇಲ್ಲಿ ನೋಡ್ರಿ ಸರ್, ಜಬ್ಕಿ ಮುಹಾವರ ವಾಕ್ಯಾಂಶ ಮಾತ್ರ ಹೋತಾ है ಹೌದಾ. ಸೊ ಸರಳವಾಗಿ ಹೇಳ್ಬೇಕಂತಂದ್ರೆ ಲೋಕೋಕ್ತಿ ಅನ್ನೋದು ಒಂದು ವಾಕ್ಯವಾಗಿ ಬಳಕೆ ಆದರೆ ಮುಹಾವರೆಗಳಂತಂದ್ರೆ ಒಂದು ವಾಕ್ಯದ ಭಾಗ ಅಥವಾ ಒಂದು ವಾಕ್ಯದ ಅಂಶ ತಿಳಿಸುವಂತಹ ಭಾಗ ಅಥವಾ ಒಂದು ವಾಕ್ಯದಲ್ಲಿ ಬಳಸುವಂತಹ ಒಂದು ಶಬ್ದ ಅಥವಾ ಪದಬಂಧಗಳಿಗೆ ನಾವೇನಂತ ಕರಿತೀವಿ ಸರ, ಮುಹಾವರೆ ಅಂತ ಹೇಳಿ ಕರಿತೀವಿ. ಒಂದು ಡಿಫರೆನ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಇನ್ನೊಂದು ಏನಿದೆ ಸರ್, ಲೋಕೋಕ್ತಿ ಕಾ ರೂಪ ಲಗ್ಭಗ್ ಏಕ್ ಜೈಸಾ ಹಿ ಹೋತಾ है ಹೌದಾ. ಸೊ ಲೋಕೋಕ್ತಿಗಳು ಒಂದೇ ತೆರನಾಗಿ ಇರ್ತಾವೆ ಅಂತ ಹೇಳ್ತಾ ಇದ್ದಾರೆ ಹೌದಾ. ಜಬಕಿ ಮುಹಾವರೆ ಕಾ ರೂಪ ಮೇ लिंग वचन या कारक के आधार पर ಪರಿವರ್ತನ್ ಹೋ ಜಾತಾ है ಹೌದಾ. ಸೊ ಲೋಕೋಕ್ತಿಗಳು ಅಂತಂದ್ರೆ ಎಲ್ಲವೂ ಸಮಾನಾಗಿರ್ತವೆ, ಆದ್ರೆ ಮುಹಾವರೆಗಳು ಸಮಾನವಾಗಿ ಇರಂಗಿಲ್ಲ, ಏಕ್ ಜೈಸೆ ಇರಂಗಿಲ್ಲ ಅಂತಂದ್ರೆ ಒಂದೇ ತರನಾಗಿ ಇರೋದಿಲ್ಲ. ಯಾಕ್ರಿ ಸರ ಮುಹಾವರೆ ಒಂದೇ ತರನಾಗಿ ಇರಂಗಿಲ್ಲ ಅಂತಂದ್ರೆ ಮುಹಾವರೆಗಳ ರಚನೆ ಹೆಂಗಾಗ್ತಾವ್ರಿ ಸರ್ ಅಂತಂದ್ರೆ ಒಂದು ರೂಪ ಹೌದಾ. ಸೊ ಲಿಂಗದಿಂದ, ವಚನಗಳ ಸಹಾಯದಿಂದ, ಕಾರಕಗಳ ಸಹಾಯದಿಂದ, ಇವುಗಳ ಆಧಾರದ ಮೇಲೆ ಲಿಂಗ, ವಚನ ಮತ್ತು ಕಾರಕ ಇವುಗಳ ಆಧಾರದ ಮೇಲೆ ಏನ್ರಿ ಸರ್ ಅಂತಂದ್ರೆ ಮುಹಾವರೆಗಳು ರಚನೆ ಆಗ್ತವೆ. ಆದ್ರೆ ಲೋಕೋಕ್ತಿ ಹಾಗಲ್ಲ, ಅವು ಬಹುತೇಕವಾಗಿ ಸಮಾನವಾಗಿ ಮತ್ತು ಏಕರೂಪವಾಗಿ ಇರ್ತವೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅಂತಂದ್ರೆ ಇವಾಗ ನಿಮಗೆ ಮೇಜರ್ ಆಗಿ ಡಿಫರೆನ್ಸ್ ಗೊತ್ತಾಯ್ತು. ಲೋಕೋಕ್ತಿ ಅಂತಂದ್ರೆ ಪೂರ್ಣವಾದಂತ ಸೆಂಟೆನ್ಸು ಹೌದಾ, ಪೂರ್ಣವಾಗಿ ಅರ್ಥವನ್ನು ಕೊಡುವಂಥವು. ಆದ್ರೆ ಮುಹಾವರೆಗಳು ಏನ್ರಿ ಸರ, ಅವು ಪೂರ್ಣ ವಾಕ್ಯಗಳಲ್ಲ, ವಾಕ್ಯಗಳಲ್ಲಿ ಬಳಸುವಂತ ಒಂದು ಪದಬಂಧವಾಗಿದೆ ಅಂತ ಹೇಳಿ ತಾವು ಹೇಳ್ಬೋದು ಹೌದಾ. ಸೊ ಇವೆಲ್ಲ ನಿಮ್ ಎಕ್ಸಾಮ್ ಒಳಗೆ ಬರಂಗಿಲ್ರಿ, ಆದ್ರೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕಲ್ರಿ. ಸೊ ಮೂಲವಾಗಿ ಅಂತಂದ್ರೆ ಏನು ಗೊತ್ತಾಗ್ಬೇಕಲ್ಲ. ಸೊ ಅದಕ್ಕಾಗಿ ಹೇಳಿದೆ. ಇವಾಗ ನೋಡ್ರಿ ಸರ್, ಇವಾಗ ನಿಮ್ಗೆ ಇವು ಅಸಲಿಯಾಗಿ ನಿಮ್ಮ ಪರೀಕ್ಷೆಯಲ್ಲಿ ಬರುವಂತ ಹೌದಾ. ಸೊ ಡೈರೆಕ್ಟ್ ಆಗಿ ನಿಮ್ಗೆ ಇಲ್ಲಿ ಯಾವುದೇ ತರಹ ಎಕ್ಸಾಂಪಲ್ ಅನ್ನ ತೆಗೆದುಕೊಂಡು ಬಂದಿಲ್ಲ ನಾನು ಹೌದಾ. ಸೊ ಡೈರೆಕ್ಟ್ ಆಗಿ ನಾನು ನಿಮ್ಗೆ ಏನಂತಂದ್ರೆ ಡೈರೆಕ್ಟ್ ಅಂದ್ರೆ ಲೋಕೋಕ್ತಿ ಅಂತಂದಿನಿ, ಅವುಗಳ ಅರ್ಥವನ್ನು ಕೊಡುವಂತ ಅರ್ಥವನ್ನು ತಂದಿನಿ ಅಂತಂದ್ರೆ ಇದೇ ಫಾರ್ಮೆಟ್ ನಲ್ಲಿ ನಿಮ್ಗೆ ಏನಂತಂದ್ರೆ ಸರ ಪರೀಕ್ಷೆ ಒಳಗ ಪ್ರಶ್ನೆಯನ್ನು ಕೇಳ್ತಾರೆ ಹೌದಾ. ಸೊ ಅಪನಿ ಕರ್ಣಿ ಪರ್ ಉತ್ತರ್ನಿ ಜೈಸಾ ಕರ್ಣ ವೈಸಾ ಭರ್ನ ಹೌದಾ. ಸೊ ಅದು ಏನ್ ಹೇಳ್ತಾರೆ ನೋಡ್ರಿ ಸರ್, ಜೈಸಿ ಕರ್ಣಿ ವೈಸಿ ಭರ್ನಿ ಹೌದಾ. ಸೊ ಯಾರು ಹೆಂಗ್ ಮಾಡ್ತಾರೆ, ಕೆಟ್ಟದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಹೌದಾ, ತನ್ನ ಕೈಯಿಂದ ತಾನೇ ಉಣ್ತಾನೆ ಹೌದಾ. ಕೆಟ್ಟದ್ ಮಾಡೋದು ಕೂಡ ಅನುಭವಿಸಬೇಕು, ಒಳ್ಳೇದ್ ಮಾಡೋದು ಕೂಡ ಅವನು ಅನುಭವಿಸಬೇಕಂತ ಯಾವ ರೀತಿ ನಾವು ಕನ್ನಡದಲ್ಲಿ ಬಳಸ್ತೇವೆ ಅದೇ ರೀತಿ ಅಪನಿ ಕರ್ಣಿ ಪಾರ್ ಉತ್ತರಣಿ ಹೌದಾ. ಅಪನಿ ಕರ್ಣಿ ಪಾರ್ ಉತ್ತಾರಣಿ ಲೋಕೋಕ್ತಿ ಅರ್ಥ ಏನಾಗ್ತದೆ ಸರ, ಜೈಸಾ ಕರ್ಣ ವೈಸಾ ಭರ್ನ, ಹೆಂಗ್ ಮಾಡ್ತೀವಿ ಅದೇ ತರ ನಾವು ಅನುಭವಿಸ್ತೀವಿ ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ ಹೌದಾ. ನೆಕ್ಸ್ಟ್ ನೋಡಿ ಸರ್, ಅದಜಲ ಗಗರಿ ಛಲಕತ ಜಾಯೆ ಹೌದಾ. ಅದಜಲ ಅಂತಂದ್ರೆ ಅರ್ಧ ಕೊಡ ಹೌದಾ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳಿ ನಾವು ಏನಂತಾರೆ ಸರ ಕನ್ನಡದೊಳಗೆ ಬಳಸ್ತೀವಿ ಹೌದಾ. ಸೊ ಇದು ಅದರ ಅಪೋಸಿಟ್ ಆಗಿದೆ ಹೌದಾ. ತುಂಬಿದ ಅರ್ಧ ಕೊಡ ಏನ್ರಿ ಸರ ಚಲ್ತಾ ಹೋಗ್ತದ. ಅದ ಜಲ ಗಗರಿ, ಗಗರಿ ಅನ್ನುವಂತ ಶಬ್ದದ ಮೀನಿಂಗ್ ಏನ್ರಿ ಸರ ಕೊಡ ಹೌದಾ. ಸೊ ಛಲಕತ್ ಜಾಯ್, ಛಲಕತ್ ಅಂತಂದ್ರೆ ಚಲ್ಲುತ್ತಾ ಹೌದಾ. ಅದ ಜಲ ಅಂತಂದ್ರೆ ಅರ್ಧ ಕೊಡ ಯಾವಾಗ್ಲೂ ಏನ್ರಿ ಸರ್ ಚಲ್ತಾನೆ ಹೋಗ್ತದ ಹೌದಾ. ಪರ್ಫೆಕ್ಟ್ ಆಗಿ ಅದಕ್ಕೆ ಗ್ರಿಪ್ ಅನ್ನೋದು ಇರೋದಿಲ್ಲ. ಅದೇ ತುಂಬಿದಂತಹ ಕೊಡ ಏನಾದ್ರೂ ಅಲ್ಲಾಡ್ತದೇನ್ರಿ ಸರ್, ಅಲ್ಲಾಡಂಗಿಲ್ಲ ಹೌದಾ. ಸೊ ಅದ್ರ ಮೀನಿಂಗ್ ನೋಡಿ, ಥೋಡಿ ವಿದ್ಯಾಯ ಥೋಡೆ ಧನ್ ಕೋ ಪಾಕರ್ ವಾಚಾಲ್ ಹೋ ಜಾನ ಹೌದಾ. ಸ್ವಲ್ಪ ಜ್ಞಾನ ಇರ್ತದ, ಆದ್ರೂ ಕೂಡ ನಾವ್ ಏನ್ರಿ ಸರ ಅತ್ಯಂತ ನಮ್ ಕಡೆನೆ ಹೆಚ್ಚಿಗೆ ಜ್ಞಾನ ಅದ ಅನ್ನುವಂತ ತರ ನಾವ್ ಏನ್ ಮಾಡ್ತೀವಿ ಸರ, ಬಿಲ್ಡಪ್ ಕೊಡ್ತೀವಿ ಹೌದಾ. ಸೊ ಆ ಬಿಲ್ಡಪ್ ಕೊಡೋದು ಏನ್ರಿ ಸರ ಅಂತಂದ್ರೆ ಅದು ಬಹಳಷ್ಟು ಡೇಂಜರ್ ಹೌದಾ. ಸೊ ಅರ್ಧಮರ್ಧ ಜ್ಞಾನವನ್ನು ಪಡೆದುಕೊಂಡು ನಾವು ಏನೋ ಬಡಪ್ಪನ್ ತೋರಿಸ್ತೀವಿ, ಆದ್ರೆ ಅದು ಸರಿಯಲ್ಲ ಹೌದಾ. ಸೊ ಅದಜಲ ಗಗರಿ ಛಲಕತ ಜಾವೆ ಅಂತಂದ್ರೆ ಮತ್ತ ಅದಕ್ಕೆ ಕಂಟಿನ್ಯೂಸ್ ಅದಜಲ ಗಗರಿ ಛಲಕತ ಜಾವೆ, ಪೂರಿ ಗಗರಿ ಚುಪ್ಪೆ ಜಾವೆ. ಪೂರಿ ಗಗರಿ ಚುಪ್ಪೆ ಜಾವೆ ಅಂತಂದ್ರೆ ಪೂರ್ಣವಾದಂತ ಹೌದಾ. ತುಂಬಿದ ಕೊಡ ತೊಳುಕುವುದಿಲ್ಲ ಅಂತಂದ್ರೆ ಪೂರಿ ಗಗರಿ ಚುಪ್ಪೆ ಜಾವೆ. ಪೂರಿ ಗಗರಿ ಚುಪ್ಪೆ ಜಾವೆ ಅಂತಂದ್ರೆ ಪೂರ್ಣವಾದಂತಹ ತುಂಬಿದಂತಹ ಕೊಡ ಏನ್ರಿ ಸರ ಯಾವತ್ತು ಚಲ್ಲುವುದಿಲ್ಲ ಹೌದಾ. ಅಂತಂದ್ರೆ ಅದು ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ವಿದ್ಯಾ ಅಂತಂದ್ರೆ ವಿದ್ಯೆಯನ್ನು ಅರ್ಧಮರ್ಧ ವಿದ್ಯೆಯನ್ನು ಪಡೆದಂತಹ ವ್ಯಕ್ತಿ ಯಾವಾಗ್ಲೂ ಸರ ಎಡವಲ್ಲುತ್ತಾನೆ ಹೌದಾ. ಆದ್ರೆ ಪೂರ್ಣವಾಗಿ ವಿದ್ಯೆಯನ್ನು ಪಡೆದಂತಹ ವ್ಯಕ್ತಿ ಯಾವತ್ತಾದ್ರೂ ಎಡವತಾನ್ರಿ, ಎಡವಂಗಿಲ್ಲ. ಅಂತಂದ್ರೆ ಎಲ್ಲಿ ಏನ್ ಮಾತಾಡ್ಬೇಕು, ಯಾವ ರೀತಿ ಇರಬೇಕು, ವರ್ತನೆ ಯಾವ ರೀತಿ ಇರಬೇಕು ಎಲ್ಲ ಗೊತ್ತಿರ್ತದೆ. ಅದೇ ಅರ್ಧಮರ್ಧ ಜ್ಞಾನ ತಗೊಂಡವರಿಗೆ ಗೊತ್ತಿರಂಗಿಲ್ಲ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ ಹೌದಾ. ಅಥವಾ ಒಂದು ಥೋಡಿ ವಿದ್ಯಾ ಇದು ಆದ್ರೆ ಬರ್ಬಹುದು, ಇಲ್ಲ ಸರ್ ಥೋಡೆ ಧನ್ ಕೋ ಪಾಕರ್ ವಾಚಾಲ್ ಹೋ ಜಾನ ಹೌದಾ. ಸೊ ಸ್ವಲ್ಪ ನಮ್ ಕಡೆ ಹಣ ಇದ್ರು ಕೂಡ ನಾವಂತಂದ್ರೆ ಅಗದಿ ಶ್ರೀಮಂತರು ಇದ್ದೀವಿ ಅನ್ನುವಂತ ತರ ಏನ್ ಮಾಡ್ತೀವಿ ಸರ್, ನಾವು ಆಡಂಬರ ಮಾಡ್ತೀವಿ ಹೌದಾ. ಅದೇ ನೋಡ್ರಿ ಅದ ಜಲ ಗಗರಿ ಛಲಕತ ಜಾವೆ ಅಂತಂದ್ರೆ ಯಾವಾಗ್ಲೂ ಸಂಪೂರ್ಣ ಪೂರ್ಣರಲ್ಲ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಅಂಧೋಮೆ ಕಾನಾ ರಾಜ ಹೌದಾ.
ಅಜ್ಞಾನಿಯೋ ಮೇ ಅಲ್ಪಜ್ಞ ಕಿ ಮಾನ್ಯತಾ ಹೋನಾ. ಹೌದಾ. ಸೊ ಅಂದೋಮೆ ಕಾನಾ ರಾಜ. ಸೊ ಕುರುಡ್ರಲ್ಲಿ ಯಾರಿಗೆ ಅದು ಏನಂತ ಕರೆದ, ಕುಡ್ಗಣ್ಗಿಂತ ಮೆಳ್ಗಣ ಶ್ರೇಷ್ಠ ಅಂತ ಹೇಳಿ ನಾವು ಏನ್ ಕನ್ನಡ ಒಳಗೆ ಬಳಸ್ತೀವಿ ನೋಡ್ರಿ ಸರ್. ಅಂದೋಮೆ ಕಾನಾ ರಾಜ ಅಂತಂದ್ರೆ ಅಜ್ಞಾನಿ ಒಳಗ, ಹೌದಾ, ಬಹಳಷ್ಟು ಜನ ಅಜ್ಞಾನಿ ಇರ್ತಾರೆ ಅಥವಾ ಅನ್ಪಡ್ಗಳಿರ್ತಾರೆ, ಅದರಲ್ಲಿ ಸ್ವಲ್ಪ, ಹೌದಾ. ಸೊ ಫಾರ್ ಎಕ್ಸಾಂಪಲ್, ನಿಮ್ಮ ಊರಲ್ಲಿ ಯಾವುದೋ ಒಂದು ಊರು, ಹೌದಾ, ಕಲ್ಪನೆ ಮಾಡ್ಕೊಡ್ರಿ. ಊರಂತಂದ್ರೆ ಎಲ್ಲರೂ ಶಿಕ್ಷಿತರಿದ್ದಾರೆ ಹಿಂದಿನ ದಿನಗಳೊಳಗ. ಕಲ್ಪನೆ ಮಾಡ್ಕೊಡ್ರಿ, ಒಂದು ಊರು, ಆ ಊರೊಳಗೆ ಯಾರು ಶಾಲೆಯನ್ನು ಕಲ್ತಿಲ್ಲ. ಕೆಲವು ಒಬ್ಬನೇ ಒಬ್ಬ ವ್ಯಕ್ತಿ ಒಂದು 3ನೇತಿ ಅಥವಾ 4ನೇತಿ ಶಾಲೆಯನ್ನು ಕಲ್ತಿದ್ದಾನೆ ಅಂತ ತಿಳ್ಕೊಡ್ರಿ, ಹೌದಾ. ಸೊ ಆ ಶಾಲೆ ಕಲ್ತಾನಂತಂದ್ರೆ ಅವ್ರದ್ರೊಳಗೆ ಆತನ ಏನ್ರಿ ಸರ್, ರಾಜ್ಯ, ಹೌದಾ. ಅಜ್ಞಾನಿ ಮೇ ಅಲ್ಪಜ್ಞ ಹಿ ಮಾನ್ಯತಾ ಹೋನ ಅಂತಂದ್ರೆ ಸ್ವಲ್ಪರಲ್ಲಿ ತಿಳಿಲಾರ್ದವರ ಒಳಗೆ ಸ್ವಲ್ಪ ಪ್ರಮಾಣದಲ್ಲಿ ತಿಳಿದುಕೊಂಡವನೇ ರಾಜ ಅಥವಾ ಶ್ರೇಷ್ಠ ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತೇವೆ, ಹೌದಾ. ಸೊ ಅಂದೋಮೆ ಕಾನಾ ರಾಜ ಅಂತಂದ್ರೆ ಅಜ್ಞಾನಿಯೊಮ್ಮೆ ಅಲ್ಪಜ್ಞಕ್ಕೆ ಮಾನ್ಯತಾ ಹೋನ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಅಪ್ನಿ ಅಪ್ನಿ ಡಬ್ಲಿ ಅಪನಾ ಅಪನಾ ರಾಗ, ಹೌದಾ. ಸೊ ಡಬ್ಲಿ ಅಂತಂದ್ರೆ ಏನ್ರಿ ಸರ, ಒಂದು ಅದು ಹಲಗಿ ಅಂತ ಹೇಳಿ ನಾವು ಕನ್ನಡದಲ್ಲಿ ಬಳಸ್ತೀವಿ, ಹೌದಾ. ಸೊ ಅದು ಬಾರಿಸುವಂಥದ್ದು, ಹೌದಾ. ಸೊ ಅಪ್ನಿ ಅಪ್ನಿ ಡಫಲಿ ಅಪನಾ ಅಪನಾ ರಾಗ, ಹೌದಾ. ಸೊ ಯಾರ್ಯಾರ್ದು ಪ್ರತ್ಯೇಕವಾದಂತಹ ಹಲಿಗೆ ಇರುತ್ತೆ, ಹೌದಾ, ಹಲಿಗೆ ಇರುತ್ತೆ, ಅವರದೇ ಪ್ರತ್ಯೇಕವಾದಂತಹ ರಾಗ, ಹೌದಾ. ಸೊ ಅಲಗ್ ಅಲಗ್ ವಿಚಾರ ಹೋನ, ಹೌದಾ. ಸೊ ಕೂಡು ತಾಳಮೇಳ ಇಲ್ಲ ಅನ್ನುವಂಥದ್ದು, ಹೌದಾ. ಯಾರ್ಯಾರ್ದು, ಹೌದಾ. ಸೊ ಸ್ವಂತ ನನ್ನ ಕಡೆ ಏನೋ ಒಂದು ವಸ್ತು ಇದೆ ಅಂತಂದ್ರೆ, ಯಾವುದೋ ನನ್ನ ವಿಚಾರ ಇದೆ ಅಂತಂದ್ರೆ ಅದು ನನ್ನ ತರಾನೇ ನಾನು ವ್ಯಕ್ತಪಡಿಸ್ತೀನಿ, ಬೇರೆಯವ್ರದನ್ನು ಆತಂದೇ ನಡೆಸ್ತಾನೆ, ಹೌದಾ. ಸೊ ಇಲ್ಲಿ ಹೊಂದಾಣಿಕೆ ಇರ್ಲಾರ್ದು ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಅಲಗ್ ಅಲಗ್ ವಿಚಾರ, ಬೇರೆ ಬೇರೆ ವಿಚಾರಗಳು, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಅಕ್ಕಲ್ ಬಡಿ ಯಾ ಭೈನ್ಸ್ ಬಡಿ, ಹೌದಾ. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ, ಹೌದಾ. ಸೊ ಅಕ್ಕಲ್ ಬಡಿ ಯಾ ಭೈನ್ಸ್ ಬಡಿ, ಹೌದಾ, ಈ ತರ ಕೂಡ ಬಳಸ್ತೀವಿ. ಅಥವಾ ಅಕ್ಕಲ್ ಬಡಿ ಯಾ ಭೈನ್ಸ್, ಹೌದಾ, ಎಮ್ಮಿ ದೊಡ್ಡದ ಅಥವಾ ಬುದ್ಧಿ ದೊಡ್ಡದು, ಹೌದಾ, ಅಂತ ಹೇಳಿ ನಾವು ಬಳಸ್ತೀವಿ, ಹೌದಾ. ಸೊ ಶಾರೀರಿಕ ಶಕ್ತಿ ಕಿ ತುಲನಾ ಮೇ ಬೌದ್ಧಿಕ ಶಕ್ತಿ ಕಿ ಶ್ರೇಷ್ಠತಾ ಹೋನ, ಹೌದಾ. ಅಕ್ಕಲ್ ಬಡಿ ಯಾ ಭೈನ್ಸ್ ಅಂತಂದ್ರೆ ಶಾರೀರಿಕವಾಗಿ ಕಂಡ್ರಿ ಏನ್ರಿ ಸರ, ಎಮ್ಮೆ. ಭೈನ್ಸ್ ಅಂತಂದ್ರೆ ಎಮ್ಮೆ, ಹೌದಾ. ಸೊ ಎಮ್ಮೆ ದೈತ್ಯವಾಗಿ ಕಂಡ್ರು ಕೂಡ ಬುದ್ಧಿ ಏನ್ರಿ ಸರ, ಮೆದುಳು ಇಷ್ಟೇ ಚಿಕ್ಕದಾಗಿರ್ತದೆ, ಹೌದಾ. ಸೊ ಇವುದ್ರಲ್ಲಿ ಯಾವ್ದ್ರಲ್ಲಿ ಯಾವ್ದು ದೊಡ್ಡದು ಅಂತಂದ್ರೆ ಇಲ್ಲಿ ಶ್ರೇಷ್ಠತೆ ಬಗ್ಗೆ ಮಾತಾಡ್ತಾ ಇದ್ದೇವೆ, ಹೌದಾ. ಅಕ್ಕಲ್ ಬಡಿಯ ಭೈನ್ಸ್ ಬಡಿ ಅಂತಂದ್ರೆ ಶಾರೀರಿಕ ಶಕ್ತಿ ಅಥವಾ ತುಲನೆಗಿಂತ ಬೌದ್ಧಿಕ ಶಕ್ತಿ ಶ್ರೇಷ್ಠವಾದದ್ದು ಅನ್ನುವಂಥದ್ದು ಮಾತನ್ನ ಹೇಳ್ತಾರೆ. ಸೊ ಇಲ್ಲಿ ಇದರ ಬಳಸುವುದರ ಮುಖ ಏನು ತಾತ್ಪರ್ಯ ಅಂತಂದ್ರೆ, ಬಹಳಷ್ಟು ಜನ ಅಂತಂದ್ರೆ ಫುಲ್ ಬಿಲ್ಡಪ್ ಕೊಡೋಕೆ ಬಾಡಿ ಗಿಡಿ ಬೆಳೆಸಿರ್ತಾರೆ, ಅದ ಜ್ಞಾನ ಮಾತ್ರ 0 ಆಗಿರ್ತದೆ, ಹೌದಾ. ಸೊ ಕೆಲವೊಬ್ಬರು ಬಾಡಿನೇ ಬೆಳೆಸಂಗಿಲ್ಲ, ವೀಕ್ ಆಗಿರ್ತಾರೆ, ಅದರ ಜ್ಞಾನಿಗಳಾಗಿರ್ತಾರೆ, ಹೌದಾ. ಸೊ ಅವುಗಳಂತಂದ್ರೆ ಶಾರೀರಿಕ ಶಕ್ತಿಗಿಂತ ಯಾವಾಗ್ಲೂ ಯಾವ್ದ್ರ ಸರ ಬುದ್ಧಿ ಶಕ್ತಿ ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನ ಈ ಮೂಲಕ ಅದು ಏನ್ರಿ ಸರ ಅಕ್ಕಲ್ ಬಡಿಯ ಭೈನ್ಸ್ ಬಡಿ ಅನ್ನುವಂಥ ಲೋಕೋಕ್ತಿ ನಮ್ಗೇನ್ರಿ ಅರ್ಥವನ್ನ ತಿಳಿಸ್ತದೆ, ಹೌದಾ. ಸೊ ಅರ್ಥ ಆಯ್ತಾ. ಸೊ ಇದೇ ಫಾರ್ಮೆಟ್ ನಲ್ಲಿ ನಿಮ್ಗೆ ಬರ್ತವೆ, ಹೌದಾ. ಸೊ ಅಲ್ಲಿ ಮುಹಾವರೆ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಮುಂದೆ ಹೇಳ್ತೀನಿ. ಅಧಜಲ ಗಗರಿ ಛಲಕತ್ ಜಾವೆ ಮುಹಾವರೆ ಕಾ ಅರ್ಥ ನಿಮ್ನಲಿಖಿತ ಮೇಸೆ ಚಯನ್ ಕಿಜಿ ಅಂತ ಹೇಳಿ ಕೊಟ್ಟಿದ್ರು, ಹೌದಾ. ಅಧಜಲ ಗಗರಿ ಛಲಕದ ಜಾವೆ ಅಂತಂದ್ರೆ ಕೆಲವೊಂದು ದ್ವಂದ್ವಾಸ್ಪದವಾಗಿದ್ದಾವ್ರಿ. ಯಾವ ರೀತಿ ದ್ವಂದ್ವವಾಗಿದ್ದಾವೆ ಅಂತಂದ್ರೆ ಅವರು ಇದು ಏನ್ರಿ ಸರ್, ಮುಹಾವರೇನೋ ಅಥವಾ ಲೋಕೋಕ್ತಿ ಎರಡರಲ್ಲಿ ಅಂತರವನ್ನು ತಿಳಿಸಿದೆ, ನಿಮಗೆ ಡೈರೆಕ್ಟ್ ಆಗಿ ಮೀನಿಂಗ್ ಕೊಡ್ರಿ ಅಂತ ಹೇಳ್ತಾರೆ, ಹೌದಾ. ಸೊ ಅಂತ ಸಂದರ್ಭದಲ್ಲಿ ಇದು ಲೋಕೋಕ್ತಿನೇ ಇದೆ ಅಥವಾ ಮುಹಾವರೇನೇ ಇದೆ ಅಂತ ಹೇಳಿ ನಿಮ್ಗೆ ಅಲ್ಲಿ ಸಿದ್ಧಪಡಿಸುವುದ ಏನು ಅಗತ್ಯ ಇಲ್ಲ. ನಿಮ್ಗೇನ್ರಿ ಸರ ಜಸ್ಟ್ ಅವುಗಳ ನಡಬರ್ಕ್ ಡಿಫ್ರೆನ್ಸ್ ಕೇಳ್ತಾ ಇಲ್ಲ, ಅವುಗಳ ಅರ್ಥ ಅಂತಂದ್ರೆ ಏನು ಕೇಳ್ತಾ ಇಲ್ಲ. ಜಸ್ಟ್ ಕೊಟ್ಟಿರುವಂತಹ ಲೋಕೋಕ್ತಿ ಅಥವಾ ಮುಹಾವರೆಗಳಿಗೆ ಉದಾಹರಣೆಯನ್ನು ಕೊಟ್ಟಿದ್ದೀವಿ. ಆ ಉದಾಹರಣೆ ಕೊಟ್ಟಂತ ಉದಾಹರಣೆಗೆ ಅರ್ಥ ಸರಿ ಹೊಂದಿಕೆ ಆಗುವುದನ್ನು ನಿಮಗೆ ಚೂಸ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಅದಿಷ್ಟು ಕೆಲಸ ಮಾಡಬರ್ರಿ, ನಿಮ್ದು ಕರ್ತವ್ಯ ಮುಗೀತದೆ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಅಪನೀಕರಣಿ ಪಾರ್ ಉತಾರಣಿ, ಹೌದಾ. ಏನ್ರಿ ಸರ ಇದು ಆಯ್ತಾ. ಇವಾಗ ನೆಕ್ಸ್ಟ್ ನೋಡ್ರಿ ಸರ್, ಹೌದಾ. ಇವಾಗ ಸೊ ಊಂಚಿ ದುಕಾನ್ ಫೀಕಾ ಪಕ್ವಾನ್, ಹೌದಾ. ಊಂಚಿ ದುಕಾನ್ ಫೀಕಾ ಪಕ್ವಾನ್ ಅಂತಂದ್ರೆ ಹೆಸರು ಮಾತ್ರ ದೊಡ್ಡದು, ಹೌದಾ. ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ, ಆದ್ರೆ ಅಷ್ಟ ಮಹತ್ವಪೂರ್ಣವಾಗಿ ಇರೋದಿಲ್ಲ, ಹೌದಾ. ಉಂಚಿ ದುಕಾನ್ ಫೀಕಾ ಪಕ್ವಾನ್ ಅಂತಂದ್ರೆ ಫೀಕಾ ಪಕ್ವಾನ್ ಅಂತಂದ್ರೆ ಒಂಥರ ತಿನಿಸುವುದು ಅಥವಾ ಸ್ವೀಟ್ ಅಂತ ಹೇಳಿ ಹೇಳ್ತೀವಿ, ಹೌದಾ. ಸೊ ಹೆಸರು ನಾಮಕೆ ವಾಸ್ತೆ ಅಂತಂದ್ರೆ ಹೆಸರಿಗೆ ಮಾತ್ರ ದೊಡ್ಡದು, ಆದ್ರೆ ಒಳ ಅರ್ಥವಾಗಿ ಅಥವಾ ಒಳ ಹೋಗಿ ನಾವು ನೋಡಿದೆವು ಅಂತಂದ್ರೆ ಅದು ಅಷ್ಟು ದೊಡ್ಡದಾಗಿರಂಗಿಲ್ಲ ಅಂತಂದ್ರೆ ದಿಖಾವ, ಹೌದಾ.
ಬರೀ ಆಡಂಬರ ತೋರಿಸುವುದು ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಉಲ್ಟಾ ಚೋರ್ ಕೋತ್ವಾಲ್ ಕೋ ಡಾಂಟೆ. ಹೌದಾ, ಇದು ಪ್ರಸಿದ್ಧಿಯನ್ನು ಪಡೆದಿರುವಂತಹದ್ದು. ಹೌದಾ. ಸೊ ಅಪನಾ ದೋಸ್ ದೂಸರೆ ಕೆ ಸರ್ ಲಗಾನ. ಹೌದಾ, ಉಲ್ಟಾ ಚೋರ್ ಕೋತ್ವಾಲ್ ಕೋ ಡಾಂಟೆ. ಹೌದಾ, ಚೋರ್ ಅಂತಂದ್ರೆ ಕಳ್ಳ, ಕೋತ್ವಾಲ್ ಅಂತಂದ್ರೆ ಪೊಲೀಸ್. ಹೌದಾ, ಕಳ್ಳನಾಗಿದ್ದು ಪೊಲೀಸನ ಮೇಲೆ ನಾನೇನ್ ತಪ್ಪು ಮಾಡಿದೇನ್ರಿ ಸರ್, ನೀವೇ ತಪ್ಪು ಮಾಡಿದ ಅಂತ ಹೇಳಿ ಆ ತಾನು ತಪ್ಪು ಮಾಡಿದಂಥದ್ದನ್ನು ಪೊಲೀಸರ ಮೇಲೆ ಹೊರಡಿಸುವಂತ ಹಾಕುವುದು ಅಂತಂದ್ರೆ ಹೇಳಿ ಇಲ್ಲಿ ಯಾವ್ದು ಸರ್ ಲೋಕೋಕ್ತಿ ಹೇಳ್ತಾ ಇದೆ. ಹೌದಾ, ಉಲ್ಟಾ ಚೋರ್ ಕೋತ್ವಾಲ್ ಕೊಡಾಟೆ ಅಂತಂದ್ರೆ ತಪ್ಪು ಮಾಡಿದಂತಹ ವ್ಯಕ್ತಿ ಸ್ವತಃ ತಾನೇ ತಪ್ಪು, ಫಾರ್ ಎಕ್ಸಾಂಪಲ್ ನಾನೇ ತಪ್ಪು ಮಾಡಿದ್ದೇನೆ ಅಂತ ತಿಳ್ಕೊಡ್ರಿ. ಹೌದಾ, ನಾನು ತಪ್ಪು ಮಾಡಿದ್ರು ಕೂಡ ಆ ತಪ್ಪನ್ನು ಒಪ್ಕೊಂಗಿಲ್ಲ, ನಿರ್ದೋಷಿ ಯಾರು ತಪ್ಪನ್ನು ಮಾಡಿಲ್ಲ ಅವ್ರದ ಮೇಲೆ ಆ ತಪ್ಪನ್ನು ಹೊರಿಸ್ತೇನೆ. ಹೌದಾ, ಅದನ್ನೇ ನಾವು ಏನಂತ ಕರಿತೀವಿ ಸರ್, ಉಲ್ಟಾ ಚೋರ್ ಕೋತ್ವಾಲ್ ಕೋ ಡಾಂಟೆ. ಹೌದಾ, ಅರ್ಥ ಆಯ್ತಾ. ನೆಕ್ಸ್ಟ್ ನೋಡ್ರಿ ಸರ್, ಉತ್ತರ್ ಗೈ ಲೋಯಿ ಕ್ಯಾ ಕರೆಗಾ ಕೋಯಿ. ಹೌದಾ, ಉತ್ತರ್ ಗೈ ಲೋಯಿ ಕ್ಯಾ ಕರೆಗಾ ಕೋಯಿ. ಹೌದಾ, ಲೋಯಿ ಅಂತಂದ್ರೆ ಏನ್ರಿ ಸರ್, ಇಲ್ಲಿ ಇಜ್ಜತ್. ಹೌದಾ, ಇಜ್ಜತ್ ಅನ್ನುವಂತಹ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ, ಉತ್ತರ್ ಗೈ ಲೋಯಿ ಕ್ಯಾ ಕರೆಗಾ ಕೋಯಿ. ಹೌದಾ, ಯಾವಾಗ ನಮ್ದು ಏನ್ರಿ ಸರ್ ಸಮ್ಮಾನ ಹಿಡಿದಿದೆ, ಹೌದಾ, ಇಜ್ಜತ್ ಹೋಗಿದೆ, ಆವಾಗ ಏನ್ರಿ ಸರ ಯಾರು ಏನ್ ಮಾಡಕ್ ಸಾಧ್ಯ. ಹೌದಾ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ರು ಬಾರದು ಅಂತ ಹೇಳಿ ಬಳಸ್ತೀವಿ. ಹೌದಾ, ಸೊ ಅಡಿಕೆಗೆ ಹೋದಂತ ಮಾನ ಒಂದ್ಸಲ ಮಾನ ಹೋಗಿದೆ ಅಂತಂದ್ರೆ ಸರ ಇಜ್ಜತ್ ಅಂದ್ರೆ ಮಾನ. ಹೌದಾ, ಒಮ್ಮೆ ಮಾನ ಹೋಗಿದೆ ಅಂತಂದ್ರೆ ಎಷ್ಟು ಸಾವಿರ ಕೊಟ್ಟರು ಬರಕ್ ಸಾಧ್ಯ ಏನ್ರಿ ಸರ್, ಬರಕ್ ಆಗಂಗಿಲ್ಲ. ಹೌದಾ, ಸೊ ಉತ್ತರ ಗೈ ಲೋ ಈ ತೋ ಕ್ಯಾ ಕರೆಗಾ ಕೋಯಿ. ಹೌದಾ, ಈ ತರ ಬಳಸ್ತೀವಿ. ಹೌದಾ, ಸೊ ಇಜ್ಜತ್ ಜಾನೆ ಪರ್ ಡರ್ ಕೈಸಾ. ಹೌದಾ, ಈಗಾಗ್ಲೇ ಮಾನ ಹೋಗಿದೆ, ಸೊ ಇವಾಗ ಭಯ ಯಾವ ತರದ್ದು ಅನ್ನುವಂತಹ ಮೀನಿಂಗ್ ಅನ್ನ ಕೊಡುತ್ತೆ. ಹೌದಾ, ನೆಕ್ಸ್ಟ್ ನೋಡಿ ಸರ್, ಉದ್ಧವ್ ಕಾ ಲೇನಾ ನ ಮಾಧವ್ ಕಾ ದೇನಾ. ಹೌದಾ, ಉದ್ಧವ್ ಕಾ ನ ಲೇನಾ. ಹೌದಾ, ಇನ್ನೊಮ್ಮೆ ಚೆನ್ನಾಗ ಓದ್ರಿ, ಉದ್ಧವ್ ಕಾ ಲೇನಾ ನ ಮಾಧವ್ ಕಾ ದೇನಾ. ಹೌದಾ, ಕಿಸಿ ಸೆ ಕೋಯಿ ಸಂಬಂಧ ನಹೀ. ಹೌದಾ, ಸೊ ಉದ್ಧವ್ ಮಾಧವ್ ಇಲ್ಲ, ಕೃಷ್ಣರ ಸಕ್ಕರೆ. ಹೌದಾ, ಸೊ ಆ ಕಡೆ ಅಂತಂದ್ರೆ ಬ್ರಜ್ ಭಾಷೆ ಒಳಗೆ ಇವೆಲ್ಲ ಬಳಸ್ತಾರೆ ಈ ವಾಕ್ಯಗಳನ್ನ. ಹೌದಾ, ಸೊ ಉದ್ಧವ್ ಕಾ ಲೇನಾ ನ ಮಾಧವ್ ಕಾ ದೇನಾ ಅಂತಂದ್ರೆ ಯಾರದಿಂದ ಏನು ಪಡೆದುಕೊಳ್ಳೋದಿಲ್ಲ, ಏನು ಕೊಡೋದಿಲ್ಲ. ಕಿಸಿಸೆ ಕೋಯಿ ಸಂಬಂಧ ನಹೀ ಅಂತಂದ್ರೆ ಯಾರದಿಂದ ಯಾವ ಸಂಬಂಧವೇ ಇಲ್ಲ ಅನ್ನುವಂತಹ ಮೀನಿಂಗ್ ಅನ್ನು ಕೊಡುತ್ತೆ ರೀ ಸರ್. ನೆಕ್ಸ್ಟ್ ನೋಡ್ರಿ ಸರ್, ಏಕ ಮ್ಯಾನ್ ಮೇ ದೋ ತಲೆವಾರ್. ಹೌದಾ, ಏಕ ಮ್ಯಾನ್ ಅಂತಂದ್ರೆ ತಲವಾರ ಅಂತಂದ್ರೆ ಗೊತ್ತಿರುವಂತ ಕನ್ನಡದಲ್ಲಿ ಅದೇ ಬಳಸ್ತೀವಲ್ರಿ ಸರ್, ತಲ್ವಾರ್. ಹೌದಾ, ಸೊ ಆ ತಲೆವಾರನ್ನ ಮ್ಯಾನ್ ಅನ್ನುವಂಥದ್ರ ಅದನ್ನ ಒಂದು ಇದ್ರೊಳಗೆ ಹಾಕಿಡ್ತೇವ್ರಿ ಸರ್. ಹೌದಾ, ಲಿಫಾಫಾ ಅಂತ ಕೂಡ ಹೇಳ್ಬಹುದು. ಹೌದಾ, ಸೊ ಒಂದು ಯಾವುದೇ ತರ ಕೆಟ್ಟ ಹೋಗ್ಬಾರ್ದು ಅಂತ ಹೇಳಿ ಒಂದು ಬಟ್ಟೆನಲ್ಲೋ ಅಥವಾ ಅದನ್ನೇ ಸುತ್ತಿಡುವಂತಹ ಒಂದು ವಸ್ತು ಇರ್ತದ್ರಿ. ಹೌದಾ, ಅದನ್ನ ಮ್ಯಾನ್ ಅಂತ ಹೇಳಿ ಕರಿತೀವಿ. ಕರೆಕ್ಟ್ ಆಗಿ ಕನ್ನಡ ವರ್ಡ್ ಬರ್ತಾ ಇಲ್ಲ, ತಿಳ್ಕೊರಿ. ಹೌದಾ, ಸೊ एक म्यान में दो तलवार ಅಂತಂದ್ರೆ एक स्थान पर दो समान गुण या शक्ति वाले व्यक्ति साथ नहीं रह सकते. ಹೌದಾ, एक म्यान में दो तलवार ಯಾವ तरह जैसे कि एक म्यान में दो तलवार नहीं रख सकते, वैसे ही जहां पर दो शक्तिशाली व्यक्ति या दो गुणवान व्यक्ति एक ही जगह पर नहीं रह सकते ಅನ್ನುವಂತ ಮೀನಿಂಗ್ ಅನ್ನು ಕೊಡ್ತಾ ಇದೆ. ಹೌದಾ, ಸೊ ಏಕ ಸ್ಥಾನ ಪರ ದೋ ಸಮಾನ ಗುಣ. ಹೌದಾ, ಸಮಾನ ಗುಣವುಳ್ಳಂತಹ ವ್ಯಕ್ತಿ ಒಂದೇ ಜಾಗದಲ್ಲಿ ಒಂದೇ ಸ್ಥಳದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಹೌದಾ, ಅಥವಾ ಇನ್ನೊಂದು ಮೀನಿಂಗ್ ಏನ್ರಿ ಸರ್, ಯಾ ಸಮಾನ ಶಕ್ತಿ ವಾಲೆ ವ್ಯಕ್ತಿ ಏಕ ಸಾಥ್ ನಹಿ ರಹ ಸಕ್ತೆ. ಹೌದಾ, ಬಹಳ ಶಕ್ತಿ ನನಗೂ ಅಂತಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ, ಆತನಿಗೆ ಆದಂತಹ ಶಕ್ತಿ ಇದೆ, ಆತನದೇ ಆದಂತಹ ಹೆಸರು ಇದೆ. ಇನ್ನೊಬ್ಬ ವ್ಯಕ್ತಿ ಆತನಿಗೆ ತನ್ನದೇ ಆದಂತಹ ಶಕ್ತಿ ಬಾಹುಬಲ ಇದೆ ಅಂತಂದ್ರೆ ಆ ಶಕ್ತಿ ಘರ್ಷಣೆ ಆಗ್ತವೆ. ಹೌದಾ, ಸೊ ಅದಕ್ಕಾಗಿ ಅಂತ ಇಬ್ರು ವ್ಯಕ್ತಿ ಅತ್ಯಂತ ಶಕ್ತಿ ಉಳ್ಳವರು ಇಬ್ರು ಒಂದ್ ಕಡೆಗೆ ಇರಕ ಸಾಧ್ಯ ಇಲ್ಲ ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತಾ ಇದೆ. ಹೌದಾ, ಸೊ ಏಕ ಮ್ಯಾನ ಮೇ ದೋ ತಲವಾರ ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಳ್ತೇನೆ. ಹೌದಾ, ನೆಕ್ಸ್ಟ್ ನೋಡ್ರಿ ಸರ್, ಏಕ ಮಚಲಿ ಸಾರೆ ತಾಲಾಬ್ಕೋ ಗಂದಾ ಕರ್ತೀವಿ. ಹೌದಾ, ಸೊ ಮಂಗೆ ತಾಕೆಡದೆ ವನ ಪೂರ್ತಿ ಕೆಡಿಸಿತ್ತು ಅಂತ ಹೇಳಿ ನಾವು ಜನರಲ್ ಆಗಿ ಬಳಸ್ತೀವ್ರಿ. ಆದ್ರೆ ಇಲ್ಲಿ ಮೀನ ಇದೆ ರೀ ಸರ್, ಏಕ ಮಚಲಿ ಸಾರೆ ತಾಲಾಬ್ಕೋ ಗಂದಾ ಕರ್ತೀವಿ. ಹೌದಾ, ಒಂದು ಮೀನು ಇಡೀ ಕೆರೆಯನ್ನ ಹೊಲಸು ಮಾಡಿತು ಅಥವಾ ಮಾಡುತ್ತದೆ ಅನ್ನುವಂಥದ್ದು ಏನ್ರಿ ಲೋಕೋಕ್ತಿ ಇದೆ. ಹೌದಾ, ಸೊ ಏಕ ಖರಾಬ್ ವ್ಯಕ್ತಿ ಸಾರೆ ಸಮಾಜಕ್ಕೋ ಬದನಾಮ್ ಕರ್ದೇತಾ. ಹೌದಾ, ಸೊ ಯಾವುದೋ ಒಂದು ಸಮಾಜ, ಆ ಸಮಾಜಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ, ಆ ಒಬ್ಬನೇ ವ್ಯಕ್ತಿ ತಪ್ಪು ಮಾಡಿದಾನೆ ಅಂತಂದ್ರೆ ಇಡೀ ಸಮಾಜಕ್ಕೆ ಏನ್ರಿ ಸರ್ ಅದು ಕಳಂಕವನ್ನು ಹೊರಿಸುತ್ತದೆ. ಸೊ ಅದಕ್ಕಾಗಿ ಅಂತವ್ರು ಯಾವಾಗ್ಲೂ ಸರ ಏನಂತಂದ್ರೆ ಡೇಂಜರಸ್ಸು ಅಥವಾ ಏಕ ಮಚಲಿ ಸಾರೆ ತಾಲಾಬ್ಕೋ ಗಂದಾ ಕರ್ತಿಯೇ ಅಥವಾ
ಏನ್ರಿ ಸರ್ ನಮ್ಮ ಕನ್ನಡ ಒಳಗೆ ಬಳಸ್ತೇವಲ್ಲ, ಒಂದು ಮಂಗ್ಯ ತಾಕೆಡದೆ ವನ ಪೂರ್ತಿ ಕೆಡಿಸಿತ್ತು ಅಂತ ಹೇಳಿ ಏನ್ ಬಳಸ್ತೀವಿ ನೋಡ್ರಿ, ಅದಕ್ಕೂ ಇದಕ್ಕೂ ಸಂಪೂರ್ಣವಾದಂತ ಹೋಲಿಕೆ ಇದೆ ರೀ ಸರ್. ನೆಕ್ಸ್ಟ್ ನೋಡ್ರಿ ಸರ್, ಏಕ ಹಾತ ಸೆ ತಾಲಿ ನಹಿ ಬಜತಿ, ಹೌದಾ, ಇದು ಕೂಡ ಬಂದಿತ್ತು ಪ್ರಶ್ನೆ, ಹೌದಾ. ಏಕ ಹಾತ ಸೆ ತಾಲಿ ಬಜ ನಹಿ ಸಕ್ತಿ ಅಂತಂದ್ರ ಒಂದೇ ಕೈಲಿಂದ ಹಿಂಗ್ ಚಪ್ಪಾಳೆ ಬಾರಿಸಿರಿ ಸರ್, ಆಗಂಗಿಲ್ಲ. ಚಪ್ಪಾಳೆ ಬಾರಿಸ್ಬೇಕಂತಂದ್ರೆ ಸರ್ ಅಂತಂದ್ರೆ ಎರಡೂ ಕೈಗಳು ಬೇಕು, ಹೌದಾ. ಸೊ ಎರಡೂ ಕೈಗಳು ಬೇಕಂತಂದ್ರೆ ಜಗಳ ಒಂದೇ ಕಡೆಯಿಂದ ಯಾವತ್ತೂ ಆಗಂಗಿಲ್ಲ, ಎರಡೂ ಕಡೆಯಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಇವತ್ತು ಜಗಳ ಆಗಂಗಿಲ್ಲ. ಪ್ರತಿ ಸಪ್ರತಿ ಹೊಡೆಯೋಕೆ ಬೈಯೋಕೆ ಇನ್ನೊಬ್ರು ಯಾರಾದ್ರೂ ಬೇಕಲ್ರಿ ಸರ್, ಇರ್ಲೇಬೇಕು, ಹೌದಾ. ಸೊ ಅದಕ್ಕಾಗಿ ಒಬ್ಬನಿಂದ ಯಾವತ್ತು ಜಗಳ ಸ್ಟಾರ್ಟ್ ಆಗೋದಿಲ್ಲ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ. ಏಕ ಹಾತ ಸೆ ತಾಲಿ ನಹಿ ಬಜತಿ यानी इस लोकोक्ति का अर्थ यह है कि झगड़ा दोनों ओर से होता है, ಹೌದಾ. ಓರ್ ಸೆ ಅಂತಂದ್ರೆ ಓ ದೋನೋ ಅವ್ರ ಅಲ್ಲ, ಇದು ಓರ್ ಅಂತ ಆಗ್ಬೇಕು. ಓರ್ ಅಂತಂದ್ರೆ ಕಡೆ, ಹೌದಾ. ಓರ್, ಹೌದಾ, ಅವ್ರಲ್ಲ ಓರ್. ಜಗಳ ದೋನೋ ಓರ್ ಸೆ ಹೋತಾ है, ಹೌದಾ ಅಂತಂದ್ರೆ ಜಗಳ ಅನ್ನುವಂಥದ್ದು ಕೇವಲ ಒಂದು ಕಡೆಯಿಂದ ಆಗುವಂತದ್ದಲ್ಲ, ಅದು ಎರಡೂ ಕಡೆಯಿಂದ ಆಗುತ್ತದೆ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ. ನೆಕ್ಸ್ಟ್ ನೋಡಿ ಸರ್, ಏಕ್ ತೋ ಕರೇಲಾ ದೂಜೆ ನೀಮ್ ಚಡ, ಹೌದಾ. ಏಕ್ ತೋ ಕರೇಲಾ ದೂಜೆ ನೀಮ್ ಚಡ, ಹೌದಾ. ಸೊ ದುಷ್ಟ ವ್ಯಕ್ತಿ ಮೇ और भी दुष्टता का समावेश होना, ಹೌದಾ. ಸೊ ಕರೇಲಾ ಅಂತಂದ್ರೆ ಏನ್ರಿ ಸರ್, ಹಾಗಲಕಾಯಿ, ಹೌದಾ, ಅತ್ಯಂತ ಕಹಿ ಆಗಿರುವಂತದ್ದು. ದೂಜೆ ನೀಮ್ ಕಾ ಚಡ, ಹೌದಾ. ನೀಮ್ ಅಂತಂದ್ರೆ ಯಾವ್ದ್ರಿ ಸರ್, ಬೇವಿನ ಮರ, ಹೌದಾ. ಬೇವಿನ ಎಲೆ ಏನ್ರಿ ಅತ್ಯಂತ ಏನ್ರಿ ಸರ್ ಕಹಿ ಆದದ್ದು. ಒಂದು ಕರೇಲಾ ಮೇಲಿಂದ, ಹೌದಾ. ಏಕ್ ತೋ ಕರೇಲಾ ದೂಜೆ ನೀಮ್ ಚಡ ಅಂತಂದ್ರೆ ಕರೇಲಾ ಅನ್ನುವಂಥದ್ದು ಹಾಗಲಕಾಯಿ ಕೂಡ ಏನ್ರಿ ಸರ್ ಕಹಿ ಇದೆ, ಜೊತೆಗೆ ಏನ್ರಿ ಸರ್ ಯಾವ್ದ್ರಿ ಸರ್ ನಮ್ದು ನೀಮ್, ಹೌದಾ. ನೀಮಿನ ಪತ್ತೆ ಅಂತಂದ್ರೆ ಯಾವ್ದ್ರಿ ಸರ್, ಬೇವಿನ ಮರದ ಎಲೆ ಅತ್ಯಂತ ಕಡಿಮೆ ಅಂತ ಎರಡು ಏನ್ರಿ ಸರ್ ಕಹಿ ಆದಂತ. ದುಷ್ಟ ವ್ಯಕ್ತಿ ಅಂತೂ ಆಲ್ರೆಡಿ ಆಗಿದ್ದಾನೆ ಅಂತಂದ್ರೆ ಕರೇಲಾ, ಹೌದಾ. ಆಲ್ರೆಡಿ ವಹ ಕರೇಲಾ ಹೈ ಯಾನಿ ದುಷ್ಟ ಹೈ, ಅವ್ರ ಊಪರ್ ಸೆ ದುಷ್ಟತಾ ಅಂತಂದ್ರೆ ದುಷ್ಟ ವ್ಯಕ್ತಿ ಆದ್ರೂ ಕೂಡ ಇನ್ನ ಬಹಳಷ್ಟು ದುಷ್ಟ ಗುಣಗಳು ಯಾವ್ದ್ರಲ್ಲಿ ಇರ್ತಾವ್ರಿ ಸರ್, ಆತನೊಳಗಿರ್ತವೆ. ಏಕ್ ತೋ ಕರೇಲಾ ದೂಜೆ ನೀಮ್ ಕಾ ಚಡ ಅಂತಂದ್ರೆ ಆಲ್ರೆಡಿ ದುಷ್ಟ ವ್ಯಕ್ತಿ ಆಗಿದ್ದಾನೆ, ಆದ್ರೆ ಬಹಳಷ್ಟು ತಪ್ಪುಗಳು ಆತನಲ್ಲಿ ಇದ್ದಾವೆ ಅಥವಾ ಬಹಳಷ್ಟು ದುಷ್ಟ ಗುಣಗಳು ಆತನಲ್ಲಿ ಇದ್ದಾವೆ ಅನ್ನುವಂಥದ್ದನ್ನ ಇದು ಅರ್ಥ ವ್ಯಕ್ತಪಡಿಸ್ತದೆ, ಹೌದಾ. ನೆಕ್ಸ್ಟ್ ನೋಡಿ ಸರ್, ಏಕ್ ಅನಾರ್ ಸೌ ಬಿಮಾರ್, ಹೌದಾ. ಏಕ್ ಅನಾರ್ ಸೌ ಬಿಮಾರ್ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತದ್ದು, ಯಾಕಂದ್ರೆ ನಿಮ್ಮ ಪರೀಕ್ಷೆಯಲ್ಲಿ ರಿಪೀಟ್ ಆಗಿದೆ ರೀ ಸರ್. ಇದು ಬೇರೆ ಬೇರೆ SSGD ಆಗಿರ್ಬೋದು, ಬೇರೆ ಬೇರೆ UPSI ಆಗಿರ್ಬೋದು, IAS ಆಗಿರ್ಬಹುದು, BEd ಎಂಟ್ರನ್ಸ್ ಆಗಿರಬಹುದು, ಅಲ್ಲೆಲ್ಲ ಏನ್ರಿ ಸರ್ ಇದು ಏನ್ರಿ ಸರ್ ರಿಪೀಟ್ ಆಗಿದೆ, ಹೌದಾ. ಏಕ್ ಅನಾರ್ ಸೌ ಬಿಮಾರ್ ಯಾನಿ ಕಮ್ ವಸ್ತು ಚಾಹನೆ ವಾಲೆ ಅಧಿಕ್, ಹೌದಾ. ಏಕ್ ಅನಾರ್, ಹೌದಾ. ಅನಾರ್ ಅಂತಂದ್ರೆ ಸರ ಹಣ್ಣು, ಹೌದಾ. ಅನಾರ್ ಅಂತಂದ್ರೆ ದಾಳಿಂಬೆ ಹಣ್ಣು, ಹೌದಾ. ಸೌ ಬಿಮಾರ್, ಹೌದಾ. ಹಣ್ಣು ದಾಳಿಂಬೆ ಒಂದೇ ಇದೆ, ಆದ್ರೆ ಜನರು ಬಿಮಾರ್ ಅಂತಂದ್ರೆ ರೋಗಿಗಳು ಎಷ್ಟಿದ್ದಾರೆ ಸರ್, 100 ಜನ ಇದ್ದಾರೆ, ಹೌದಾ. ಸೊ ಅಲ್ಲಿ ಅಂತಂದ್ರೆ ಎದ್ರದ ಕೊರತೆ ಕಾಣ್ತಾ ಇದೆ ಸರ್, ಅಲ್ಲಿ ಅನಾರ್ ಅಥವಾ ದಾಳಿಂಬೆದ ಕೊರತೆ ಕಾಣ್ತಾ ಇದೆ, ಹೌದಾ. ಸೊ ಬಿಮಾರ್ ಎಷ್ಟು ಜನ ಇದ್ದಾರೆ, 100 ಜನ, ಹೌದಾ. ಅಂತಂದ್ರೆ ಕಮ್ ವಸ್ತು ಚಾಹನೆ ವಾಲೆ ಅಧಿಕ್, ಹೌದಾ. ವಸ್ತುಗಳ ಸಂಖ್ಯೆ ಕಡಿಮೆ ಆದ್ರೆ ಅದರ ಬೇಡಿಕೆ ಅಂತಂದ್ರೆ ಸರ್ ಹೆಚ್ಚಿಗಿರ್ತದೆ, ಅದನ್ನೇ ಏಕ್ ಅನಾರ್ ಸೌ ಬಿಮಾರ್ ಅಂತ ಹೇಳಿ ನಾವು ಕರಿತೀವಿ, ಹೌದಾ. ನೆಕ್ಸ್ಟ್ ನೋಡಿ ಸರ್, ಹೌದಾ. ಇದನ್ನು ಕೂಡ ಪ್ರಶ್ನೆ ಮಾಡಿದ್ರು, ಏಕ್ ಅನಾರ್ ಸೌ ಬಿಮಾರ್ ನಿಮ್ನಲಿಖಿತ में से सही अर्थ व्यक्त करने वाले ವಿಕಲ್ಪ ಕಾ ಚಯನ್ ಕೀಜಿಯೆ ಅಂತ ಹೇಳಿ ಪ್ರಶ್ನೆ ಬಂದಿತ್ತು, ನೆನಪಿನಲ್ಲಿ ಇಟ್ಕೊಡ್ರಿ. ಅಲ್ಲಿ ನಿಮ್ಗೆ ಇದು ಮುಹಾವರಾನೇ ಕೇಳಲಿ, ಲೋಕೋಕ್ತಿಯ ಅಂತ ಆದ್ರೆ ಕೇಳಿ, ಏನೇ ಕೇಳಿರಿ ಸರ, ನಿಮಗೇನ್ರಿ ಸರ ಜಸ್ಟ್ ಅದರ ಮೀನಿಂಗ್ ಯಾವ್ದು ಬರ್ತದ ಅದು ಏನ್ರಿ ಸರ್ ಯಾವ್ದು ನಿಮ್ದು ಆಯ್ಕೆಯನ್ನ ಚೂಸ್ ಮಾಡ್ಬೇಕಾಗಿದೆ. ಅದಕ್ಕೆ ಅವ್ರು ಏನ್ ಬಿ ಪ್ರಶ್ನೆ ಮಾಡಿರಿ ನಮಗೆ ಉತ್ತರ ಮಾಡಕ್ ಬಂದ್ರೆ ಸಾಕು. ನೆಕ್ಸ್ಟ್ ನೋಡ್ರಿ ಸರ್, ಓಖಲಿ ಮೇ ಸರ್ದಿ ಆತೋ ಮೂಸಲೋ ಸೆ ಕ್ಯಾ ಡರನಾ, ಹೌದಾ. ಓಖಲಿ ಮೇ ಸರ್ದಿಯಾ, ಹೌದಾ. ಆಲ್ರೆಡಿ ಪರಿಸ್ಥಿತಿಯೊಳಗೆ ನಾವು ಸಮಸ್ಯೆ ಒಳಗೆ ನಾವು ಹೋಗ್ಬಿಟ್ಟಿವಿ, ಹೌದಾ. ಸೊ ಆಲ್ರೆಡಿ ಸಮಸ್ಯೆ ಒಳಗೆ ಸಿಲುಕಿದಾಗ ನಾವು ಮತ್ತೆ ಅದರಿಂದ ಏನಾಗ್ತದೆ ಅನ್ನೋದಕ್ಕೆ ಏನ್ ಭಯ ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತದೆ, ಹೌದಾ. ಓಕಲಿ ಮೇ ಸರ್ದಿ ಆತೋ ಮೂಸಲೋ ಸೆ ಕ್ಯಾ ಡರನಾ, ಹೌದಾ. ಸೊ ಜಾನ್ ಬೂझकर प्राणों की संकट में डालने वाले प्राणों की चिंता नहीं करते, ಹೌದಾ. ಸೊ ತಾನಕ್ಕೆ ಗೊತ್ತು, ಹೌದಾ, ಅದು ಕಷ್ಟದಾಯಕವಾಗಿದೆ, ಅದು ರಿಸ್ಕ್ ಆಗಿದೆ ಅಂತಂದ್ರೂ ಕೂಡ ಆ ರಿಸ್ಕ್ ಅನ್ನು ಒಪ್ಕೊಂಡು ಅದರಲ್ಲಿಯೇ ಮುಂದೆ ಸಾಕ್ತಾ ಇದ್ದಾನೆ, ಹೌದಾ. ಸೊ ಜಾನ್ ಬೂझकर प्राणों की संकट में डालने वाले प्राणों की चिंता
ನಹಿ ಕರ್ತೆ ಹೌದಾ. ಸೊ ತನ್ನ ಪ್ರಾಣದ ಬಗ್ಗೆ ಭಯ ಇರ್ಲಾರ್ದಂತ ವ್ಯಕ್ತಿ ಎಂತಹ ಕಠಿಣ ಕಾರ್ಯ ಇರ್ಲಿ, ಅಲ್ಲಿ ಪ್ರಾಣ ಹೋಗುವಂತ ಸಂಭವನೀಯತೆ ಇದ್ರೂ ಕೂಡ ಸರ ಆ ಕೆಲಸವನ್ನು ಮಾಡ್ತಾನೆ. ಯಾಕಂತಂದ್ರೆ ಅದು ಆತ ಏನ್ರಿ ಸರ ತನ್ನ ಪ್ರಾಣದ ಬಗ್ಗೆ ಚಿಂತೆಯನ್ನು ಬಿಟ್ಟೇ ಹೋಗಿರ್ತಾನೆ ಆ ಕೆಲಸದೊಳಗೆ ಹೌದಾ. ಸೊ ಓಕ್ಲಿಮೆ ಸರ್ದಿಯಾತೋ ಮೂಸಲೋಸೆ ಕ್ಯಾಡರ್ನ ಅನ್ನುವಂಥ ಮೀನಿಂಗ್ ಅನ್ನ ಅದು ಕೊಡುತ್ತಾರೆ ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಅಂಗೂರ್ ಖಟ್ಟೆ ಹೈ ಹೌದಾ. ಸೊ ಇವಾಗೆಲ್ಲ ತಾವು ಗಮನಿಸ್ತಾ ಹೋಗ್ತಾ ಇದೀವಿ, ಇವು ಅಂತಂದ್ರೆ ಪ್ರತ್ಯೇಕವಾಗಿ ಸೆಂಟೆನ್ಸ್ ಅನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಹೌದಾ. ಒಂದು ಸೆಂಟೆನ್ಸ್ ಒಳಗೆ ಇವುಗಳಿಗೆ ಬಳಕಂಗಿಲ್ರಿ ಸರ್. ಸೆಂಟೆನ್ಸ್ ಬಳಸುವುದರ ಬದಲಾಗಿ ಇವುಗಳನ್ನೇ ಬಳಸ್ತೀವಿ, ಯಾಕಂದ್ರೆ ಇವು ಪ್ರಾಪರ್ ಆಗಿ ಸೆಂಟೆನ್ಸ್ ನ ಮೀನಿಂಗ್ ಅನ್ನು ಕೊಡ್ತವೆ ಹೌದಾ. ಸೊ ಅಂಗೂರ್ ಖಟ್ಟೆ ಹೈ ಅದರ ಮೀನಿಂಗ್ ಏನಾಗ್ತದೆ ಸರ್, ವಸ್ತು ನ ಮಿಲ್ನೆ ಪರ್ ಉಸ್ಮೆ ದೋಷ ನಿಕಾಲನ ಹೌದಾ. ಸೊ ಇವಾಗ ಏನ್ರಿ ಸರ್, ವಸ್ತು ನ ಮಿಲ್ನೆ ಪರ್ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಂಗೂರ್ ಹಣ್ಣು ಹೌದಾ. ಅಂಗೂರ್ ಅಂತಂದ್ರೆ ಅಂಗೂರ್ ಹಣ್ಣು ಹೌದಾ, ಗೊತ್ತಿರುವಂತದ್ದು. ಸೊ ಅದನ್ನ ನಾನು ತೆಗೆದುಕೊಂಡಕ್ಕೆ ಹೋಗಿದ್ದೇನೆ ಹೌದಾ. ಸೊ ಆ ವಸ್ತುವನ್ನು ಖರೀದುವಷ್ಟು ನನ್ನ ಕಡೆ ತಾಕತ್ತಿಲ್ಲ. ಸೊ ಫಾರ್ ಎಕ್ಸಾಂಪಲ್ 100 ರೂಪಾಯಿಗೆ 1 kg ಅಂತ ಹೇಳ್ತಾ ಇದ್ದಾರೆ, ನನ್ನ ಕಡೆ 20 ರೂಪಾಯಿ ಮಾತ್ರ ಇರುದು ಹೌದಾ. ಸೊ ತಿಂದು ಒಂದೆರಡು ಬಹಳಷ್ಟು ಹುಳಿ ಆಗಿದ್ದಾವೆ ಅಂತ ಹೇಳಿ ಬರೋದು ಅವರಿಗೆ ಹೌದಾ. ವಸ್ತು ನ ಮಿಲ್ನೆ ಪರ್ ಉಸ್ಮೆ ದೋಷ ನಿಕಾಲ ಅಂತಂದ್ರೆ ಆ ವಸ್ತು ನನಗೆ ದೊರೀತಾ ಇಲ್ಲ, ಅದರ ಒಳಗೆ ನಾ ಏನ್ ಮಾಡ್ತಾ ಇದ್ದೀನಿ ಸರ, ದೋಷವನ್ನ ಕಂಡು ಹಿಡಿತಾ ಇದ್ದೀನಿ ಅಂತಂದ್ರೆ ದೋಷ ಇರ್ಲಾರ್ದಂತ ವಸ್ತು ಒಳಗ ಏನ್ರಿ ಸರ ದೋಷವನ್ನ ಹುಡುಕುವುದೇ ಏನ್ರಿ ಸರ ಅಂಗೂರ್ ಖಟ್ಟೆ ಹೈ ವಸ್ತು ಮಿಲ್ನೆ ಪರ್ ಹೌದಾ. ನ ಮಿಲ್ನೆ ಪರ್ ಉಸ್ಮೆ ದೋಷ ನಿಕಾಲ ಅಂತಂದ್ರೆ ವಸ್ತು ಸಿಗದ ಬದಲಾಗಿ ಅದಕ್ಕ ನಾವೇನ್ ಮಾಡ್ತೀವ್ರಿ ಸರ, ಅದ್ರೊಳಗೆ ದೋಷವನ್ನ ಕಂಡು ಹಿಡಿತೀವಿ ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ಕಹಾ ರಾಜ ಭೋಜ ಕಹಾ ಗಂಗು ತೇಲಿ ಹೌದಾ. ಎಲ್ಲಿ ರಾಜ ಹೌದಾ, ಎಲ್ಲಿ ಭೋಜ ರಾಜ, ಎಲ್ಲಿ ಗಂಗು ತೇಲಿ ಹೌದಾ. ಆತನ ನಡುವೆ ಏನ್ರಿ ಸರ ಅಜಗಜಾಂತರ ವ್ಯತ್ಯಾಸವಿದೆ. ರಾಜನಿಗೂ ಮತ್ತು ಸಾಮಾನ್ಯ ವ್ಯಕ್ತಿಯ ನಡುವೆ ಬಹಳಷ್ಟು ವ್ಯತ್ಯಾಸ ಇದೆ ಅನ್ನುವಂಥ ಮೀನಿಂಗ್ ಕೊಡ್ತೇವೆ ಹೌದಾ. ಅಂತಂದ್ರೆ ಬೇಮಲ್ ಏನ್ರಿ ಸರ್ ಏಕೀಕರಣ ಹೌದಾ. ಸೊ ಬೇಮಲ್ ಏಕೀಕರಣ ಅಂತಂದ್ರೆ, ಬೇಮಲ್ ಅಂತಂದ್ರೆ ಮೇಲ್ ಹೌದಾ. ಮೇಲ್ ಅಂತಂದ್ರೆ ಹೊಂದಾಣಿಕೆ ಆಗಿರುವಂತದ್ದು ಹೌದಾ. ಸೊ ಈತನ ನಡುವೆ ಆತ ನಡುವೆ ಕಹಾ ರಾಜ ಭೋಜ ಕಹಾ ಗಂಗು ತೇಲಿ ಅದೇ ವ್ಯಕ್ತಪಡಿಸ್ತಾ ಇದೆ ಅರ್ಥವನ್ನ. ರಾಜ ಎಲ್ಲಿ ಬಡವನೆಲ್ಲಿ ಹೌದಾ ಅನ್ನುವಂಥ ಮೀನಿಂಗ್ ಅಂತಂದ್ರೆ ಇಬ್ಬರ ನಡುವೆ ಮೇಲ್ ಅನ್ನುವಂಥದ್ದಿಲ್ಲ, ಜೋಡ್ ಅನ್ನುವಂಥದ್ದಿಲ್ಲ ಅಂತಂದ್ರೆ ಅಜಗಜಾಂತರ ವ್ಯತ್ಯಾಸವಿದೆ ಹೌದಾ. ಏಕೀಕರಣ ಇಲ್ಲ ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತಾ ಇದೆ ಹೌದಾ. ಮೇಲ್ ಅಂತಂದ್ರೆ ಏಕೀಕರಣ ಜೋಡಿಸೋದು ಹೌದಾ, ಜೋಡ್ ಅನ್ನುವಂಥದ್ದು. ಆದ್ರೆ ಮೇಲ್ ಅಂತಂದ್ರೆ ಮೇಲ್ ಹೌದಾ. ಮೇಲ್ ಅಪೋಸಿಟ್ ವರ್ಡ್ ಏನ್ರಿ ಸರ, ಮೇಲ್. ಇಲ್ಲೇ ಈ ತರನೇ ನೀವು ಅರ್ಥ ಮಾಡ್ಕೋಬಹುದು ಹೌದಾ. ಸೊ ಮೇಲ್ ಏಕೀಕರಣ ಹೌದಾ, ಏಕೀಕರಣ ಇರ್ಲಾರ್ದಂಥದ್ದು ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ನೋಡ್ರಿ ಸರ್, ಕಾಲ ಅಕ್ಷರ ಭೈನ್ಸ್ ಬರಾಬರ್ ಹೌದಾ. ಸೊ ಇದು ಏನ್ರಿ ಸರ, ಲಾಸ್ಟ್ ಪ್ರಶ್ನೆ ಪತ್ರಿಕೆ ನಾವು ಬಿಡಿಸಿದಾಗ ಅಲ್ಲಿ ಏನ್ರಿ ಸರ್, काला अक्षर भैंस बराबर मुहावरे का निम्नलिखितों में से अर्थ व्यक्त करने वाला सही विकल्प का चयन कीजिए ಅಂತ ಹೇಳಿ ಪ್ರಶ್ನೆ ಬಂದಿತ್ತು ಸರ್. ಕಾಲಾ ಅಕ್ಷರ ಭೈಂಸ್ ಬರಾಬರ್ ಇಲ್ಲಿ ನಾವು ಲೋಕೋಕ್ತಿ ಅಂತ ಓದ್ತಾ ಇದ್ದೀವಿ ಸರ್. ಅಲ್ಲಿ ಏನಿತ್ರಿ ಸರ್, ಅದು ಮುಹಾವರೆ ಅಂತಿತ್ತು ಸರ್. ಹಾಗಾದ್ರೆ ಕನ್ಫ್ಯೂಸ್, ಇದು ಮುಹಾವರೆನಾ ಲೋಕೋಕ್ತಿನಾ ಸರ್? ಸರ್ ದ್ವಂದ್ವವಾದಂತಹ ಪದವಾಗಿದೆ, ದ್ವಂದ್ವ ಇದೆ ಹೌದಾ. ಸೊ ಈ ತರ ದ್ವಂದ್ವ ಇದ್ದಾಗ ನಾವು ಏನೂ ಮಾಡಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ಸಾಹಿತ್ಯಕಾರರು ದೊಡ್ಡ ದೊಡ್ಡ ಜ್ಞಾನಿಗಳು ಇದರ ಮೇಲೆ ಏನ್ರಿ ಸರ ಚರ್ಚೆ ಮಾಡ್ತಾರೆ. ನಮ್ಗೆ ಅಷ್ಟು ಬೇಕಾಗಿಲ್ಲ, ನಮಗ್ ಪರೀಕ್ಷಾ ದೃಷ್ಟಿಯಿಂದ ಅವುಗಳ ಮೀನಿಂಗ್ ಬೇಕು. ಅವುಗಳ ಮೀನಿಂಗ್ ಅಲ್ಲಿ ಆಪ್ಷನ್ಸ್ ಗಳಲ್ಲಿ ಸಿಗ್ತಾ ಇದ್ದಾವೆ ಅಂತಂದ್ರೆ ಅದನ್ನ ಮಾತ್ರ, ಅದರ ಕಡೆ ಮಾತ್ರ ಫೋಕಸ್ ಮಾಡ್ರಿ ಸರ. ಉಳುಕಿದ್ದು ಏನೇ ಇರ್ಲಿ ಹೌದಾ. ಕಾಲಾ ಅಕ್ಷರ ಭೈಂಸ್ ಬರಾಬರ್ ಯಾನಿ ಅನ್ಪಡ ವ್ಯಕ್ತಿ ಹೌದಾ. ಸೊ ಕಾಲಾ ಅಕ್ಷರ ಭೈಂಸ್ ಬರಾಬರ್ ಹೌದಾ. ಭೈಂಸ್ ಅಂತಂದ್ರು ಎಮ್ಮೆ ಹೌದಾ. ಕಾಲಾಕ್ಷರ ಅಂತಂದ್ರೆ ಕಪ್ಪು ಅಕ್ಷರ, ಕಪ್ಪು ಅಕ್ಷರ ಎಮ್ಮೆಗೆ ಸಮಾನ ಅಂತ ಹೇಳಿ ಲೋಕೋಕ್ತಿ ಹೇಳ್ತಾ ಇದೆ ಹೌದಾ. ಸೊ ಯಾವುದೇ ತರಹ ಅಂತರ ಕಾಣಂಗಿಲ್ಲ. ಇದು ಯಾವ್ದ್ರ ಹೆಸರು ನಮ್ದು, ಎಮ್ಮೆ ಕೂಡ ಕಪ್ಪು, ಬ್ಲ್ಯಾಕ್ ಅಕ್ಷರ ಎರಡು ಕಪ್ಪು ಕಪ್ಪು ಅಂತಂದ್ರೆ ಏನು ಅದಕ್ಕೂ ಹೊಂದಾಣಿಕೆ ಆಗ್ತದೆ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಸೊ ಅನ್ಪಡ ವ್ಯಕ್ತಿಗಳಿಗೆ, ಯಾರು ಅಶಿಕ್ಷಿತರಿದ್ದಾರೆ ಅವರಿಗೆ ಈ ರೀತಿ ಕಾಲಾ ಅಕ್ಷರ ಭೈಂಸ್ ಬರಾಬರ್ ಅಂತ ಹೇಳಿ ಲೋಕೋಕ್ತಿಯೊಳಗ ನಾವು ಹೇಳ್ತೀವ್ರಿ. ನೆಕ್ಸ್ಟ್ ನೋಡ್ರಿ ಸರ್, ಕಾಮ್ ಕಾನ ಕಾಜಕ ದುಶ್ಮನ್ ಅನಾಜಕ ಹೌದಾ. ಸೊ ನಾಳೆ ದಿವಸ ಏನು, ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರದ್ದು 20, 21, 22 ವಯಸ್ಸುಗಳು ಇದ್ದಾವೆ. ನಾಳೆ 25, 26 ಆದು ಅಂತಂದ್ರೆ ನಾಳೆ ನಮ್ಮ ಮನೆಯೊಳಗೆ ನಮ್ಮ ತಂದೆ ತಾಯಿ ನಮಗೂ ಊಟ ಆಗೋದಿಲ್ಲ ಹೌದಾ. ಕಾಮ್ ಕಾನ ಕಾಜಕ ದುಶ್ಮನ್ ಅನಾಜಕ ಅಂತ ಹೇಳಿ ನಮಗ್ ಕರೀತಾರ್ರಿ ಹೌದಾ. ಸೊ ಕೆಲಸ ಇಲ್ಲ, ದಂಧೆ ಇಲ್ಲ, ಎದಕ್ಕೆ ಬೋಜಾಗಿ ಅಥವಾ ಎದಕ್ಕೆ ಮೂಲಾಗಿ ಅಂತಂದ್ರೆ ಅನ್ನಕ್ಕೆ ಮೂಲಾಗಿ ಅಂತ ಹೇಳಿ ಕರೀತಾರೆ ಹೌದಾ. ಸೊ ಅದಕ್ಕಾಗಿ ಉದ್ಯೋಗ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ರೀ ಸರ.
ಯಾವುದೇ ತರಹ ಉದ್ಯೋಗವನ್ನು ತಾವು ಪಡ್ಕೋಬೇಕು. ಹೌದಾ? ಸೊ ಇವಾಗ ಬೆಸ್ಟ್ ಅಪಾರ್ಚುನಿಟಿ ಇದೆ ನಿಮ್ಮ ಕಡೆ. ಹೌದಾ? ಚೆನ್ನಾಗಿ ಓದ್ರಿ, ಜಾಬ್ ಅನ್ನು ಮಾಡ್ಕೊಡ್ರಿ. ಹೌದಾ? ಕಾಮ್ ಕಾ ನ ಕಾಜ್ ಕಾ ದುಶ್ಮನ್ ಅನಾಜ್ ಕಾ, ಯಾನಿ ಬಿನಾ ಕಾಮ್ ಕಿಯೇ ಬೈಟೆ ಬೈಟೆ ಖಾನ. ಹೌದಾ? ಸೊ ಯಾವುದೇ ಕೆಲಸ ಇಲ್ಲ, ದಂಧೆ ಇಲ್ಲ, ಮನೆ ಕುಂತ್ರಿ ಊಟ ಮಾಡಿದ್ರಿ ಅಂತ ಇದು ಸಹಜವಾಗಿ ಅನ್ಲಿಲ್ಲ ಅಂತಂದ್ರೆ ಮತ್ತೆ ಯಾರಿಗೆ ಅನ್ಬೇಕ್ರಿ? ಹೌದಾ? ಸೊ ಕರೆಕ್ಟ್ ಆಗಿರುವಂತ ಸೆಂಟೆನ್ಸ್. ಯಾರು ಈ ರೀತಿ ಉಂಟಾ ಇದ್ದೀರಿ ಅವರಿಗೆ ಅಪ್ಲೈ ಆಗ್ತದೆ. ಯಾರು ಈ ತರ ಪರಿಸ್ಥಿತಿ ಬರಬಾರ್ದು ಅಂತಂದ್ರೆ ಚೆನ್ನಾಗಿ ಓದ್ಬೇಕು. ನೆಕ್ಸ್ಟ್ ನೋಡ್ರಿ ಸರ್, ಕಭಿ ನಾವ್ ಗಾಡಿ ಪರ್. ಹೌದಾ? ಕಭಿ ನಾವ್ ಅಂತಂದ್ರೆ ಏನ್ರಿ ಸರ್? ಹಡಗು. ಹೌದಾ? ನಾವ್ ಅಂತಂದ್ರೆ ಹಡಗು. ಹೌದಾ? ಕಭಿ ನಾವ್ ಗಾಡಿ ಪರ್, ಕಭಿ ಗಾಡಿ ನಾವ್ ಪರ್. ಕೆಲವೊಮ್ಮೆ ಯಾವಾಗ ಕೆಲವೊಮ್ಮೆ ಹಡಗು ಗಾಡಿಯ ಮೇಲೆ, ಕೆಲವೊಮ್ಮೆ ಗಾಡಿಗೆ ಹಡಗಿನ ಮೇಲೆ. ಹೌದಾ? ಈ ರೀತಿ ಅಂದ್ರೆ ಸಮಯ ಪಡ್ನೆ ಪರ್ ಏಕ್ ದೂಸರೆ ಕಿ ಮದದ್ ಕರ್ನಾ. ಹೌದಾ? ಸೊ ಏನಂತಂದ್ರೆ ಇವಾಗ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಏನ್ರಿ ಸರ ಹಡಗುಗಳನ್ನ ಪಾಸ್ ಮಾಡ್ಬೇಕಾಗಿದೆ. ಹೌದಾ? ಸೊ ಪಾಸ್ ಮಾಡ್ಬೇಕಂತಂದ್ರೆ ಏನ್ರಿ ಸರ, ಒಂದು ಭೂಮಾರ್ಗನ ಇರ್ತದೆ, ಒಂದು ಜಲಮಾರ್ಗನೂ ಇರ್ತದೆ. ಹೌದಾ? ಸೊ ಭೂಮಾರ್ಗದ ಮೇಲೆ ಒಂದು ಲಾರಿನೋ ಇನ್ಯಾವುದರ ಮೇಲೆ ಚಿಕ್ಕ ಪುಟ್ಟ ಪ್ರಮಾಣದ ಹಡಗನ್ನು ಒಯ್ಬಹುದು. ಇಲ್ಲ ರೀ ಸರ್, ಜಲಮಾರ್ಗದ ಮುಖಾಂತರ ತರಬೇಕಂತಂದ್ರೆ ಒಂದು ಹಡಗಿನೊಳಗ ಏನ್ರಿ ಸರ, ಒಂದು ಯಾವ್ದೋ ಟ್ರ್ಯಾಕ್ಟರ್ನೋ ಅಥವಾ ಏನೋ ಇರ್ಲಿ. ಹೌದಾ? ಒಂದು ಗಾಡಿಯನ್ನ ನಾವು ತೆಗೆದುಕೊಂಡು ಬರ್ಬಹುದು. ಹೌದಾ? ಸೊ ಇದು ಅಂತಂದ್ರೆ ಕೆಲಸಕ್ಕೆ ಬಂದಾಗ ಸಮಯ ಪಡ್ನೆ ಪರ. ಹೌದಾ? ಸಮಯ ಬಿದ್ದಾಗ ಅಥವಾ ಅವಶ್ಯಕತೆ ಇದ್ದಾಗ ಒಂದರ ಒಂದು ಸಹಾಯ ಮಾಡುವುದು ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ? ಸೊ ಸಮಯ ಪಡ್ನೆ ಪರ್ ಏಕ್ ದೂಸರೆಗೆ ಮದದ್ ಕರ್ನ. ಹೌದಾ? ಸೊ ಇವಾಗ ಸಮಯ ಇದೆ ಏನ್ರಿ ಸರ, ಇವರಿಗೆ ಅಂತ ಯಾರಿಗೋ ಕೆಟ್ಟ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಅವ್ರಿಗೆ ನೀವು ಸಹಕಾರ ಮಾಡ್ಬೇಕು. ಅವ್ರು ಯಾವಾಗ ಮಾಡ್ತಾರೆ ಸರ್? ನಿಮ್ಮ ಕೆಟ್ಟ ಸಮಯ ಬಂದಾಗ ಅವ್ರೇನ್ರಿ ಸರ್ ನಿಮಗೆ ಸಹಾಯ ಮಾಡ್ತಾರ ಅನ್ನುವಂಥದ್ದು ಮೀನಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ನೋಡ್ರಿ ಸರ್, ಖೋದಾ ಪಹಾಡ್ ನಿಕ್ಲಿ ಚುಹಿಯಾ. ಹೌದಾ? ಅತ್ಯಂತ ಪ್ರಸಿದ್ಧವಾದಂಥದ್ದು. ಹೌದಾ? ಖೋದಾ ಪಹಾಡ್ ನಿಕ್ಲಿ ಚುಹಿಯಾ. ಹೌದಾ? ಸೊ ಇಷ್ಟೆಲ್ಲ ಓದ್ತಾ ಇದ್ದೀರಿ, ನಾಳೆಗೆ ನೀವೇ ಇದರ ಮೇಲೆ ಒಂದು ಕಮೆಂಟ್ ಕೊಡ್ಬೋದು. ಸರ್ ಖೋದಾ ಪಹಾಡ್ ನಿಕ್ಲಿ ಚುಹಿಯಾ. ಹೌದಾ? ಇಡೀ ದಿನ ರೀ ಸರ, ಒಂದು ತಾಸು ನಾವು ಏನ್ರಿ ಸರ ನಿಮ್ಮ ಲೋಕೋಕ್ತಿಯ ಕ್ಲಾಸ್ ಅನ್ನು ನೋಡಿದ್ದೀವಿ, ಆದ್ರೆ ಒಂದು ಮಾತ್ರ ಇದರ ಮೇಲೆ ಪ್ರಶ್ನೆ ಬಂದಿದೆ. ಹೌದಾ? ಸೊ 50ರಿಂದ 100 ಪ್ರಾಕ್ಟೀಸ್ ಮಾಡಿವ್ರಿ ಸರ್. ನಾವು ಏನ್ರಿ ಸರ ಲೋಕೋಕ್ತಿಯಗಳನ್ನ ಒಂದು ಪ್ರಶ್ನೆ ಬಂದಿಲ್ರಿ ಸರ ಅಂತ ಕೂಡ ನೀವು ಹೇಳ್ಬಹುದು. ಖೋದಾ ಪಹಾಡ್. ಹೌದಾ? ಅಂತಂದ್ರೆ ಅತ್ಯಂತ ಕಠಿಣ ಪರಿಶ್ರಮ ಮಾಡುವುದು, ಆದ್ರೆ ಅದರ ರಿಸಲ್ಟ್ ಅಥವಾ ಫಲಿತಾಂಶ ಪರಿಣಾಮ ಸ್ವಲ್ಪ ಪ್ರಮಾಣದಲ್ಲಿ ದೊರೆಯುವುದು ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ? ಖೋದಾ ಪಹಾಡ್ ನಿಕ್ಲಿ ಚುಹಿಯಾ ಅಂತಂದ್ರೆ ಕಠಿಣ ಪರಿಶ್ರಮ ಕಾ ತುಚ್ಛ ಪರಿಣಾಮ. ಹೌದಾ? ಬಹಳ ಕಠಿಣವಾದಂತಹ ಪರಿಶ್ರಮ ಮಾಡಿದರೂ ಕೂಡ ಏನ್ರಿ ಸರ ಅದರ ಪ್ರತಿಫಲ ಸ್ವಲ್ಪ ದೊರೆಯಿತು ಅನ್ನುವಂತಹ ಮೀನಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ನೋಡಿ ಸರ್, ಖಗ ಜಾನೆ ಖಗ ಕಿ ಭಾಷಾ. ಖಗ ಅಂತಂದ್ರೆ ಏನ್ರಿ ಸರ ಪಕ್ಷಿ. ಹೌದಾ? ಸೊ ಪಕ್ಷಿಗಳು ತಮ್ಮ ಭಾಷೆ ಅಥವಾ ತಮ್ಮ ಭಾಷೆ. ಹೌದಾ? ಸೊ ಖಗ ಜಾನೆ ಖಗ ಕಿ ಭಾಷಾ ಅಂತಂದ್ರೆ ಪಕ್ಷಿಗಳು ತಮ್ಮ ಭಾಷೆಗಳನ್ನು ತಾವು ಮಾತ್ರ ಅರಿಯಬಲ್ಲರು. ಹೌದಾ? ಸೊ ಸಮಾನ ಪ್ರವೃತ್ತಿ ವಾಲೆ ಲೋಗ್ ಏಕ್ ದೂಸರೆ ಕೋ ಸಮಜ್ ಪಾತೆ. ಹೌದಾ? ಸೊ ಇವಾಗ ಮಿಡಲ್ ಕ್ಲಾಸ್ ಜನರು ಇದ್ದಾರೆ. ಹೌದಾ? ಸೊ ಮಧ್ಯವರ್ಗೀಯ ಜನರು, ಅವರಿಗೆ ಏನ್ ಕಷ್ಟ ಕಾರ್ಪಣೆಗಳಿರ್ತವೆ. ಹೌದಾ? ಸೊ ಬಹುತೇಕವಾಗಿ ಮಧ್ಯಮ ವರ್ಗೀಯ ಜನ ಶೈಲಿ ಏನಿರ್ತಾರೆ ಅಥವಾ ಬದುಕುವಂತ ಶೈಲಿ ಏನಿರ್ತಾರೆ ಸರಿ ಸಮಾನವಾಗಿರ್ತಾರೆ. ಅವರಿಗೆ ಅಂಡರ್ಸ್ಟ್ಯಾಂಡ್ ಮಾಡುವಂತಹ ಆಗಿರ್ತಾರೆ. ಹೌದಾ? ಸೊ ಖಗಜಾನೆ ಖಗಕಿ ಭಾಷಾ ಅಂತಂದ್ರೆ ಪಕ್ಷಿಗಳಿಗೆ ಮಾತ್ರ ಗೊತ್ತು ಅವುಗಳ ಭಾಷೆಗಳೇನು, ಮನುಷ್ಯರಿಗೆ ಮಾತ್ರ ಗೊತ್ತು ಮನುಷ್ಯಗಳ ಭಾಷೆ ಏನು. ಹೌದಾ? ಹಾಗೆ ತಮ್ಮ ಪ್ರಾಣಿಗಳಿಗೆ ಅವರವರ ಭಾಷೆ ಅವರವರಿಗೆ ಗೊತ್ತು. ಅದನ್ನೇ ಯಾವ ರೀತಿ ನಾವು ಲೋಕೋಕ್ತಿ ಒಳಗೆ ಬಳಸ್ತಾ ಇದೆ ಅಂತಂದ್ರೆ ಸಮಾನ ಪ್ರವೃತ್ತಿ. ಹೌದಾ? ಸಮಾನ ಪ್ರವೃತ್ತಿ ಉಳ್ಳಂತಹ ವ್ಯಕ್ತಿಗಳು ತಮ್ಮ ಏನಂತಂದ್ರೆ ಮಾತುಗಳನ್ನ ಅಥವಾ ಯಾವುದೇ ಪರಿಸ್ಥಿತಿ ಅಂತಂದ್ರೆ ತಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ನೋಡಿ ಸರ್, ಘರ್ ಕಿ ಮುರ್ಗಿ ದಾಲ್ ಬರಾಬರ್. ಹೌದಾ? ಘರ್ ಕಿ ಮುರ್ಗಿ ದಾಲ್ ಬರಾಬರ್ ನಿನ್ನೆನೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ, ಅದ್ರೊಳಗೆ ಬಂದಿದ್ರಿ. ಹೌದಾ? ಸೊ ಘರ್ ಕಿ ಮುರ್ಗಿ ದಾಲ್ ಬರಾಬರ್ मुहावरे का निम्नलिखित में से ಸಹಿ ಅರ್ಥ ವ್ಯಕ್ತ ಕರ್ನೆ ವಾಲೆ ವಿಕಲ್ಪ ಕಾ ಚಯನ ಕೀಜಿಯೆ ಅಂತೇಳಿ ಪ್ರಶ್ನೆ ಬಂದಿತ್ತು. ಹೌದಾ? ಬಂದಿತ್ತಲ್ರಿ ಸರ. ಆದ್ರೆ ಸರ್ ನೀವು ನಮಗ ಮುಹಾವರೆ ಅಂತ ಓದಿಸಿರಿ ಸರ, ಆದ್ರೆ ಇಲ್ಲಿ ನೀವು ಲೋಕೋಕ್ತಿ ಅಂತ ಓದಿಸ್ತಾ ಇದ್ದೀರಿ ಸರ. ಏನ್ರಿ ಸರ ಹೆಂಗ ಅದು ಮುಹಾವರೆ ಅಂತ ತಿಳ್ಕೊಬೇಕಾ ಲೋಕೋಕ್ತಿ ಅಂತ ತಿಳ್ಕೊಬೇಕ್ರಿ ಸರ? ಸೊ ನಾನು ಈಗಾಗಲೇ ಪದೇ ಹೇಳೋದ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೇನೆ. ಈ ತರ ದ್ವಂದ್ವವಾಗಿದ್ದಾವೆ. ಹೌದಾ? ಲೋಕೋಕ್ತಿ ಅಂತ ಕೂಡ ಪರಿಗಣಿಸ್ತಾರೆ, ಅವುಗಳಿಗೆ ಮುಹಾವರೆ ಅಂತ ಕೂಡ ಪರಿಗಣಿಸ್ತಾರೆ. ನಮ್ಗೆ ಯಾವುದರಿಂದ ಯಾವುದೇ ಸರ ಲೇನ್ ಮಾಡೋದಿಲ್ಲ. ಹೌದಾ? ನಮಗೇನ್ರಿ ಸರ ಜಸ್ಟ್ ಅವುಗಳ ಮೀನಿಂಗ್ ಗೊತ್ತಾಗಿದೆ ಅಲ್ಲ ಸಾಕು, ಅವುಗಳನ್ನು ಪ್ರಶ್ನೆಯನ್ನು ಕೇಳ್ತಾರೆ. ಹೌದಾ? ಸೊ ಅವು ಏನು ಎತ್ತ, ಇದು ಮುಹಾವರೆನೇ ಯಾಕೆ, ಇದು ಲೋಕೋಕ್ತಿಯನ್ನು ಯಾಕೆ,
ಈ ತರ ಪ್ರಶ್ನೆಗಳು ಬರೋದಿಲ್ಲ, ಕೂಲಾಗಿ ಕೇಳ್ರಿ, ಹೌದಾ. सो घर की मुर्गी दाल बराबर यानी अपनी वस्तु का कोई महत्व नहीं, ಹೌದಾ. ಸೊ घर की वस्तु को तुच्छ समझना ಅಂತ ಹೇಳಿ ನಿನ್ನೆ ಆಪ್ಷನ್ ಒಳಗಿತ್ತು, ಹೌದಾ. घर की वस्तु को तुच्छ समझना ಅಂತಿತ್ತು. ಇಲ್ಲಿ ಏನಿದೆ ಸರ್, अपनी वस्तु का कोई महत्व नहीं, ಹೌದಾ. ನಮ್ಮ ವಸ್ತುಗಳಿಗೆ ಅಷ್ಟೇನು ಬೆಲೆ ಇಲ್ಲ ಅನ್ನುವಂತ ಮೀನಿಂಗ್ ಅನ್ನ ನಾವು ಇಲ್ಲಿ ವ್ಯಕ್ತಪಡಿಸ್ತೇವೆ. ನೆಕ್ಸ್ಟ್ ನೋಡಿ ಸರ್, घर का भेदी लंका ढावे, ಹೌದಾ. घर का भेदी लंका ढावे ಅಂತಂದ್ರೆ घर का ಶತ್ರು ಅಧಿಕ ಖತರ್ನಾಕ್ ಹೋತಾ है, ಹೌದಾ. ಸೊ ನಮ್ಮೊಳಗೆ ಏನ್ರಿ ಸರ ಶತ್ರು ಇರ್ತಾರೆ, ಹೌದಾ. ನಮ್ಮ ಮನೆಯೊಳಗೆ ಏನ್ರಿ ಸರ ಯಾರು ಇರ್ತಾರೆ ಸರ, ದುಶ್ಮನ್ಗಳು ಇರ್ತಾರೆ, ಆದ್ರೆ ಕಾಣ್ ಬರಂಗಿಲ್ಲ. ಅದೇನ್ ಹೇಳ್ತಾರೆ ಡೈಲಾಗ್ ಇದೆ ಹೇಳ್ರಿ ಸರ್, ದುಶ್ಮನ್ ಕಹಾ ಅಂತಂದ್ರೆ ದುಶ್ಮನ್ ಬಗಲ್ ಮೇ ಅಂತ ಹೇಳಿ ನೀವು ಫೇಮಸ್ ಡೈಲಾಗ್ ಅನ್ನು ಹೊಡಿತೀರಿ, ಹೌದಾ. ದುಶ್ಮನ್ ಕಹಾ ಹೈ ಭೈ, ದುಶ್ಮನ್ ಬಗಲ್ ಮೇ ಹೈ, ಹೌದಾ. ಸೊ घर का ಭೇದಿ ಲಂಕಾ ಢಾವೆ ಅಂತಂದ್ರೆ ಮನೆಯೊಳಗೆ ನಾವು ಏನ್ರಿ ಸರ ದುಶ್ಮನ್ ಅಥವಾ ಶತ್ರುವನ್ನ ಪೋಷಿಸಿಕೊಂಡು ಬೆಳೆಸಿಕೊಂಡು ಲಂಕೆಯಲ್ಲಿ ಲಂಕಾಧೀಶನ ಜೊತೆ ಜಗಳ ಮಾಡುವ ಹಾಗೆ ಅಥವಾ ಲಂಕಾಧೀಶನ ಹುಡುಕುವ ಹಾಗೆ ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತೇವೆ, ಹೌದಾ. ಸೊ घर का ಶತ್ರು ಅಧಿಕ ಖತರ್ನಾಕಂತಂದ್ರೆ ಮನೆಯ ಶತ್ರು ಏನಿದೆ ನೋಡ್ರಿ ಸರ್, ಲಂಕೇಶ, ಹೌದಾ. ಸೊ ರಾವಣಕ್ಕಿಂತ ಬಹಳ ಖತರ್ನಾಕ್ ಇದ್ದಾನ ಅನ್ನಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತಾ ಇದೆ, ಹೌದಾ. ಸೊ घर का भेदी लंका ढावे यानी घर का ಶತ್ರು ಅಧಿಕ ಖತರ್ನಾಕ್ ಹೋತಾ है. ನೆಕ್ಸ್ಟ್ ನೋಡಿ ಸರ್, घर खीर तो बाहर भी खीर, ಹೌದಾ. घर खीर तो बाहर भी खीर यानी अपना घर संपन्न हो तो बाहर भी सम्मान मिलता है, ಹೌದಾ. ಸೊ ಮನೆ ಒಳಗ ಎಲ್ಲಾ ರೀತಿ ಒಬ್ಬ ವ್ಯಕ್ತಿಗೆ ಆದರ ಗೌರವ ಇತ್ತಂತಂದ್ರೆ ಹೊರಗಡೆ ನಾವು ಗೌರವ ಇರ್ತದ, ಹೌದಾ, ಗೌರವ ಇರ್ತದ, ಹೌದಾ. ಸೊ ಅದನ್ನೇ घर का खीर तो बाहर भी ಖೀರ್, ಹೌದಾ ಅನ್ನುವಂತ ಲೋಕೋಕ್ತಿಯನ್ನು ಬಳಸ್ತಾ ಇದೆ. ಖೀರ್ ಅಂತಂದ್ರೆ ಒಂಥರ ಏನ್ರಿ ಸರ್, ತಿನ್ನುವಂತಹ ಪದಾರ್ಥ ಒಳಗೆ ಬರ್ತದೆ, ಹೌದಾ. ಸೊ ಖೀರ್ ಅಂತ ತಾವು ಕೇಳಿರ್ಬಹುದು, ಹೌದಾ. घर ಖೀರ್ ತೋ ಬಾಹರ್ ಬಿ ಖೀರ್, ಹೌದಾ. ಮನೆಯೊಳಗ ಸೈ ಅನಿಸ್ಕೊಂಡು ಇಲ್ಲಿ ಸೈ ಅನಿಸಿಕೊಂಡವನು ಅಲ್ಲಿ ಎಲ್ಲೆಲ್ಲಿಯೂ ಸೈ ಅನಿಸ್ಕೊಳ್ತಾನೆ, ಹೌದಾ. ಸೊ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರಯ್ಯ ಅಂತ ಹೇಳಿ ಹೇಳ್ತಾರೆ ನೋಡಿ ಸರ್, ಅದೇ ರೀತಿ ಇದು ಮೀನಿಂಗ್, ಹೌದಾ. घर की तो बाहर, ಹೌದಾ. घर खीर तो बाहर भी खीर यानी अपना घर संपन्न हो तो बाहर भी ಸಮ್ಮಾನ ಮಿಲ್ತಾವೆ, ಹೌದಾ. ಸೊ ಮನೆಯೊಳಗೆ ನಾವು ಶ್ರೇಷ್ಠತೆಯನ್ನು ಪಡೆದುಕೊಂಡೇವೆ ಅಂತಂದ್ರೆ ಹೊರ ಕೂಡ ನಮಗೆ ಜನರು ಗುರುತಿಸ್ತಾರೆ ಎನ್ನುವಂತ ಮೀನಿಂಗ್ ಅನ್ನು ಕೊಡುತ್ತಾರೆ ಸರ್. ನೆಕ್ಸ್ಟ್ ನೋಡ್ರಿ ಸರ್, ಚೋರ್ ಕಿ ದಾಡಿ ಮೇ ತಿನ್ಕ, ಹೌದಾ. ಇದು ಏನ್ರಿ ಸರ್, ಮುಹಾವರೆ ಅಂತ ಹೇಳಿ ನಾವು ಬಳಸ್ತೀವಿ, ಅದೇ ಲೋಕೋಕ್ತಿ ಅಂತ ಕೂಡ ಬಳಸ್ತೀವಿ. ದ್ವಂದ್ವವಾಗಿದೆ, ಪದೇ ಪದೇ ಹೇಳುವಂತ ಅವಶ್ಯಕತೆ ಇಲ್ಲ ನಿಮ್ಗೆ, ಏನ್ರಿ ಸರ್ ಮೀನಿಂಗ್ ಲಿಂದ ಏನ್ರಿ ಸರ್ ಮತ್ಲಬ್ ಇದೆ. ಏನ್ರಿ ಸರ್, ಚೋರ್ ಕಿ ದಾಡಿ ಮೇ ತಿನ್ಕ ಯಾನಿ ಅಪರಾಧಿ ವ್ಯಕ್ತಿ ಸದಾ ಶಂಕಿತ ರಹತಾಯ, ಹೌದಾ. ಸೊ ಯಾವ ವ್ಯಕ್ತಿ ಅಪರಾಧ ಮಾಡಿದ್ದಾನೆ ಯಾವಾಗ್ಲೂ ಆತನಿಗೆ ಅನುಮಾನ ಇರ್ತದೆ ಸರ್, ಹೌದಾ. ಯಾವಾಗ ನನಗೆ ಯಾರು ಬಂದು ಹಿಡಿಬಹುದೇನೋ ಅಥವಾ ಯಾವಾಗ ನಾನು ಮಾಡಿರುವಂತ ಅಪರಾಧ ಬಯಲಾಗಬಹುದೇನೋ ಈ ರೀತಿ ಆತನಿಗೆ ಮನಸ್ಸೊಳಗೆ ಕಾಡಿರ್ತದೆ, ಹೌದಾ. ಚೋರ್ ಕಿ ದಾಡಿ ಮೇ ತಿನ್ಕ ಅಂತಂದ್ರೆ, ಚೋರ್ ಕಿ ದಾಡಿ ಅಂತಂದ್ರೆ ಕಳ್ಳನ ಗಡ್ಡದಲ್ಲಿ ತಿನ್ಕ ಅಂತಂದ್ರೆ ಹೇಳ್ತಾ ಇರ್ತಂದ್ರೆ ಅಪರಾಧಿ ವ್ಯಕ್ತಿ ಸದಾ ಸಂಕಿತ ರಹತಾ ಅಂತಂದ್ರೆ ಅಪರಾಧಿ ವ್ಯಕ್ತಿಗೆ ಯಾವಾಗ್ಲೂ ಸಂಶಯ ಕಾಡ್ತಾ ಇರ್ತದೆ ಅನ್ನುವಂತ ಮೀನಿಂಗ್ ಅನ್ನು ಕೊಡುತ್ತದೆ ಸರ್. ನೆಕ್ಸ್ಟ್ ನೋಡಿ ಸರ್, ಚಮಡಿ ಜಾಯೆ ಪರ ದಮಡಿ ನ ಜಾಯೆ, ಹೌದಾ. ಚಮಡಿ ಜಾಯೆ ಪರ ದಮಡಿ ನ ಜಾಯೆ, ಹೌದಾ. ಅಂತಂದ್ರೆ ಇದ್ರ ಮೀನಿಂಗ್ ಏನ್ರಿ ಸರ್, ಕಂಜೂಸ್ ಹೋನ, ಹೌದಾ. ಸೊ ಏನೇನು ಹೋಗ್ಲಿರಿ ಸರ್, ಆದ್ರೆ ಒಂದು ಪೈಸೆ ಹೋಗ ಹಾಗೆ ಇಲ್ಲ, ಹೌದಾ. ಸೊ ಎಷ್ಟು ಏನ್ರಿ ಸರ್, ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ದೂರ ಸ್ಥಳಕ್ಕೆ ಹೋಗೋದಿದೆ ಅಂತ ಹೇಳಿರಿ, ಹೌದಾ. 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಇಲ್ಲ ರೀ ಸರ್ ಅಂತಂದ್ರೆ ಒಂದು 50 ರೂಪಾಯಿ ಕೊಟ್ಟು ಆಟೋಕ್ ಹೋಗ್ಬಹುದು, ಅದ. ಸೊ ನನ್ ಏನೇ ಆದ್ರೂ ಪರವಾಗಿಲ್ಲ, ಫಾರ್ ಎಕ್ಸಾಂಪಲ್ ಒಂದು ನಿಮ್ ಕಾಲೇಜ್ ಇದೆ ಅಂತ ಹೇಳ್ಕೊಡ್ರಿ, ಹೌದಾ. ಬೆಸ್ಟ್ ಎಕ್ಸಾಂಪಲ್, ನಿಮ್ ಕಾಲೇಜ್ ಹೋಗ್ಬೇಕಿದ್ರೆ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಆಟೋಗೆ 50 ರೂಪಾಯಿ ಕೊಟ್ಟು ಹೋಗ್ಬೇಕು ಅಂತ ಹೇಳಿ ಅದಾರಿ ಸರ್, ಹೌದಾ. 2 ಆಪ್ಷನ್ಸ್ ಅದಾವ. ಅವಾಗ ಏನ್ ಮಾಡ್ತೀರಿ ಸರ್, ನೀವು ಎಷ್ಟು ಕ್ಲಾಸ್ ಹೋದ್ರೆ ಪರವಾಗಿಲ್ಲ, 2-3 ಕ್ಲಾಸ್ ಯಾಕೆ ಹೋಗ್ಲಿ, ಆದ್ರೆ ನಾನು ನಡ್ಕೊಂಡೇ ಹೋಗ್ತೀನಿ ಅಂತಂದ್ರೆ ಅಷ್ಟು ಕಂಜೂಸ್ ಅನ್ನುವಂತಹ ಮೀನಿಂಗ್ ಅನ್ನು ಕೊಡ್ತದೆ, ಹೌದಾ. ಸೊ ಚಮಡಿ ಜಾಯಿ ಪರ ದಮಡಿನ ಜಾಯಿ, ದಮಡಿ ಅಂತಂದ್ರೆ ಹೇಳಿ ಸರ್ ಹಣ, ದುಡ್ಡು, ಹೌದಾ. ಸೊ ಏನೇ ಹೋದ್ರು ಕೂಡ ದುಡ್ಡು ಹೋಗದೆ ಇರ್ಲಿ ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತೇವೆ, ಹೌದಾ. ಸೊ ಕಂಜೂಸ್ ಹೋನ, चमड़ी जाए पर दबड़ी न जाए, कंजूस होना इस लोकोक्ति का अर्थ होता है. नेक्स्ट ನೋಡಿ ಸರ್, ಜಲ್ ಮೇ ರಹಕರ್ ಮಗರ್ ಸೆ ಬೈರ್, ಹೌದಾ. ಬೈರ್ ಅಂತಂದ್ರೆ ಶತ್ರುತ್ವ ಬೆಳೆಸುವುದು ಅಥವಾ ಪೋಷಣೆ ಮಾಡುವುದು ಅಂತ ಹೇಳಿ ಮೀನಿಂಗ್ ಕೊಡ್ತಾರೆ, ಹೌದಾ. ಜಲ್ ಮೇ ರಹಕರ್ ನೀರಿನಲ್ಲಿ ಇದ್ದು, ಹೌದಾ. ಮೊಸಳೆಯಿಂದ ಶತ್ರುತ್ವ ಕಟ್ಕೊಳಕ್ ಸಾಧ್ಯ ಏನ್ರಿ ಸರ, ಇಲ್ಲ. ಏನು ಅಲ್ಲಂತಂದ್ರೆ ಏನ್ ಮಾಡ್ತದ್ರೆ, ಒಂದು ವೇಳೆ ಅಂತಂದ್ರೆ ಮೊಸಳೆಯಿಂದ ನೀರಿನೊಳಗೆ ಇದ್ದು ನೀರಿನೊಳಗಿದ್ದು ಮೀನಾಗ್ಲಿ, ಅಥವಾ ಎಕ್ಸಾಂಪಲ್ ಹೇಳ್ತಾ ಇದೆ, ನೀರಿನೊಳಗಿದ್ದು ಮೀನು ಯಾವತ್ತಾದ್ರೂ ಮೊಸಳೆಯಿಂದ ಶತ್ರುತ್ವ ಬೆಳೆಸ್ಕೊಳಕ್ ಸಾಧ್ಯ ಏನ್ರಿ, ಇಲ್ರಿ ಸರ್. ಯಾಕಂತಂದ್ರೆ ಅಲ್ಲೇ ಆತ ಮೀನಿಗೆ ಖಲಾಸ್ ಮಾಡ್ಬಹುದು, ಯಾವ್ದ್ರಿ ಸರ,
ಮಗರ್ ಮಚ್ಚ ಅಥವಾ ಯಾವ್ದ್ರಿ ಸರ್ ನಿಮ್ದು ಮೊಸಳೆ, ಹೌದಾ. ಸೊ ಅದಕ್ಕಾಗಿ ಸ್ವಾಮಿ ಸೆ ಅದರ ಮೀನಿಂಗ್ ಇರಿ ಸರ್, ಜಲಮೆ ರಹಾಕರ್ ಮಗರ್ ಸೆ ಬೈರ್ ಯಾನಿ ಸ್ವಾಮಿ ಸೆ ಶತ್ರುತಾ ನಹಿ ಕರ್ನಿ ಚಾಹಿಯೆ, ಹೌದಾ. ಸೊ ಯಾರ ಬಲ್ಲಿ ನಾವು ಯಾರ ಅಧೀನದಲ್ಲಿ ವಾಸವಾಗ್ತಾ ಇದ್ದೀವಿ, ಹೌದಾ. ಸೊ ಯಾರು ನಮಗೆ ಪೋಷಣೆ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಯಾವತ್ತೂ ಸರ ವೈರತ್ವವನ್ನು ಕಟ್ಕೋಬಾರದು ಅನ್ನುವಂತಹ ಮೀನಿಂಗ್ ಅನ್ನು ಕೊಡ್ತಾ ಇದೆ, ಹೌದಾ. ಸೊ ಯಾರ ಕಡೆ ನಾವು ಇದ್ದೀವಿ, ಯಾರಿಂದ ನಾವು ಉಪಕಾರವನ್ನು ಪಡಿತಾ ಇದ್ದೀವಿ, ಹೌದಾ, ಯಾರಿಂದ ನಾವು ಸಹಾಯವನ್ನು ಪಡಿತಾ ಇದ್ದೀವಿ ಅವರ ಜೊತೆಗೆ ನಾವು ವೈರತ್ವವನ್ನು ಕಟ್ಕೊಳ್ಬಾರದು ಅನ್ನುವಂತಹ ಮೀನಿಂಗ್ ಅನ್ನು ಕೊಡುತ್ತಾರೆ ಸರ್. ನೆಕ್ಸ್ಟ್ ನೋಡಿ ಸರ್, ಧೋಬಿ ಕಾ ಕುತ್ತಾ ಘರ್ ಕಾ ನ ಘಾಟಕ, ಎಲ್ಲರೂ ಕೇಳಿರುವಂತಹ ಲೋಕೋಕ್ತಿ, ಹೌದಾ. ಕಹಿ ಕಾ ನ ರಹನ, ಹೌದಾ. ಸೊ ಇವಾಗ ಒಂದು ವೇಳೆ ನೀವು ಓದ್ಲಿಲ್ಲ ಅಂತಂದ್ರೆ ಏನ್ರಿ ಸರ, ಇವಾಗ ಫಾರ್ ಎಕ್ಸಾಂಪಲ್ ಒಂದು 25ರಿಂದ 30 ವಯಸ್ಸು ತನಕ ನೀವು ಓದ್ತೀರಿ, ಹೌದಾ. 30 ವಯಸ್ಸಾದ ನಂತರ ಇಷ್ಟು ದಿನ ಯಾವುದೇ ಒಂದು ಮಹತ್ವದಾದಂತ ಕಲೆ ಏನಂತ ಅವು ಕಲಿತ್ಕೊಂಡಿಲ್ಲ ಅಂತ ತಿಳ್ಕೊಳ್ರಿ, ಹೌದಾ. ಸೊ ತಿಳ್ಕೊಂಡಿಲ್ಲ ಅಂತಂದ್ರೆ ಈ ಕಡೆ ಓದಿನಿಂದ ಕೂಡ ಯಾವುದೇ ಪ್ರಯೋಜನವಾಗ್ಲಿಲ್ಲ, ಅಥವಾ ಇನ್ನ ಯಾವುದೇ ನಾನಂತಂದ್ರೆ ಕಲೆಯನ್ನು ಕಲ್ಕೊಡಕ್ ಸಾಧ್ಯವಾಗ್ಲಿಲ್ಲ ಅಂತ ನಡಬರ್ಕ್ ಉಳಿದೆ ಅಂತಂದ್ರೆ ಧೋಬಿಗೆ ಹಾಕುತ್ತಾ, ಹೌದಾ. ಅಗಸರ್ ನಾಯಿ ಆ ಕಡೆ ಏನ್ರಿ ಸರ ಹೊಳಿಗ್ನು ಹತ್ಲಿಲ್ಲ, ಈ ಕಡೆ ಮನಿಗ್ನು ಹತ್ಲಿಲ್ಲ, ಹೌದಾ. ಸೊ ಅಂತ ಈ ರೀತಿ ಹೇಳ್ತೀವಿ, ಹೌದಾ. ಅಂತಂದ್ರೆ ನಡಬರ್ಕಾಗಿರುವುದು, ಹೌದಾ, ನಡುವಾಗುವುದು ಅಂತಂದ್ರೆ ಹಿಂದೂ ಗೊತ್ತು ಗುರಿ ಇಲ್ಲ, ಮುಂದು ಗೊತ್ತು ಗುರಿ ಇಲ್ಲ ಅನ್ನುವಂಥದ್ದಂದ್ರೆ ಕಹಿ ಕ ನ ರಹನ, ಹೌದಾ, ಎಲ್ಲಿ ಇಲ್ಲದಂತಾಗುವುದು ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತೇವೆ, ಹೌದಾ. ಸೊ ಈ ತರ ಆಗ್ಬೇಡ್ರಿ ಫ್ರೆಂಡ್ಸ್, ಓದ್ರಿ, ಇನ್ನ ಸಮಯ ಅವಕಾಶವಿದೆ. ಇನ್ನ ನಿಮಗೆ ಎಕ್ಸಾಮ್ ಕೆಲವೊಬ್ರು ನಾಳೆ 10ನೇ ತಾರೀಕಿದೆ, ಕೆಲವೊಬ್ರು ಫೆಬ್ರವರಿ 14ವರೆಗೆ ಇದ್ದಾವೆ. ಇನ್ನ ಕೂಡ ಕಾಲ ಮಿಂಚಿಲ್ರಿ ಸರ, ಯಾಕಂತಂದ್ರ ಇನ್ನೂ ಕಲಿಯೋಕೆ ನಿಮಗೆ ಬಹಳಷ್ಟು ಅವಕಾಶಗಳಿದ್ದಾವೆ. ಜಸ್ಟ್ ನೀವು ಮನಸ್ಸು ಮಾಡಬೇಕಾಗಿದೆ, ಅದನ್ನು ನೀವು ಮಾಡ್ರಿ ಸರ್. ನೆಕ್ಸ್ಟ್ ನೋಡಿ ಸರ್, ನೀಮ್ ಹಕೀಮ್ ಖತ್ರಾ ಎ ಜಾನ್, ಹೌದಾ. ನೀಮ್ ಹಕೀಮ್ ಖತ್ರಾ ಎ ಜಾನ್ ಏನ್ರಿ ಸರ, ಥೋಡಾ ಜ್ಞಾನ ಖತರ್ನಾಕ್ ಹೋತಾ ಹೈ, ಹೌದಾ. ಇನ್ನೊಮ್ಮೆ ಓದ್ತೀನಿ ನೋಡಿ, ನೀಮ್ ಹಕೀಮ್ ಖತ್ರಾ ಎ ಜಾನ್, ಹೌದಾ. ಸೊ ಬಹಳ ಅಲ್ಪ ಜ್ಞಾನ ಯಾವಾಗ್ಲೂ ಸರ ಡೇಂಜರಸ್, ಹೌದಾ. ಸೊ ಯಾವುದೇ ಮಾತುಗಳನ್ನ ನಾವು ಆಡ್ಬೇಕಂದ್ರ ಸೊ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಏನ್ ಬಿ ಮಾತಾಡುವಾಗೆ ಇಲ್ಲ, ಹೌದಾ. ಸೊ ಯಾವುದೇ ಮಾತನಾಡ್ಬೇಕಂತಂದ್ರ ಪೂರ್ವವಾಗಿ ಆ ವಿಚಾರಕ್ಕೆ ಊಪರ್ ಏಕ್ ಬಾರ ವಿಚಾರ ಕರ್ನಾ ಚಾಹಿಯೆ ಅಂತ ಹೇಳಿ ದೊಡ್ಡವ್ರು ಹೇಳ್ತಾರೆ, ಹೌದಾ. ವಿಚಾರದ ಮೇಲೆ ಇನ್ನೊಮ್ಮೆ ವಿಚಾರ ಮಾಡ್ಬೇಕು, ಹೌದಾ. ಸೊ ಸುಮ್ನೆ ವ್ಯಕ್ತಪಡಿಸಬಾರದು, ಹೌದಾ. ಅವು ಯಾರ್ದೋ ಮನಸ್ಸು ಒಡೆಯುವಂಥದ್ದಾಗಿರ್ತವೆ, ಹೌದಾ. ಸೊ ಎಂತಹ ಮಾತುಗಳನ್ನು ಆಡ್ತಾರೆ ಅಂತಂದ್ರೆ ಅದು ಏನ್ರಿ ಸರ ಒಳ್ಳೇದಾಗಿರ್ಬೇಕು, ಹೌದಾ. ಸೊ ಥೋಡಾ ಜ್ಞಾನ ಖತರ್ನಾಕ್ ಹೋತಾ ಅಂತಂದ್ರೆ ಯಾವುದೇ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ನೀವೇನ್ ಮಾಡ್ಬೇಡ್ರಿ ಸರ್, ಮಾತಾಡ್ಬೇಡ್ರಿ. ಯಾಕಂತಂದ್ರ ಸ್ವತಃ ನಮ್ಮ ಕಂಡಂತಹ ಕಣ್ಣುಗಳು ಕೇಳಿದಂತಹ ಕಿವಿಗಳೇನ್ರಿ ಸರ್ ನಮಗ ಮೋಸ ಮಾಡ್ತವೆ. ಸೊ ಅದಕ್ಕಾಗಿ ಏನ್ರಿ ಸರ ಯಾವುದೇ ವಿಷಯದ ಬಗ್ಗೆ ಪೂರ್ಣ ತಿಳಿದುಕೊಳ್ಳದೆ ನಾವು ಏನ್ರಿ ಸರ್ ಅದರ ಬಗ್ಗೆ ಮಾತಾಡುವ ಹಾಗೆ ಇಲ್ಲ ಅಂತ ಹೇಳಿ ಯಾವ ಲೋಕೋಕ್ತಿ ಹೇಳ್ತಾ ಇದ್ದಾರೆ ಸರ್, ನೀಮ್ ಹಕೀಮ್ ಖತರಾಯಿ ಜಾನ್ ಯಾನಿ ಥೋಡಾ ಜ್ಞಾನ ಖತರ್ನಾಕ್ ಹೋತಾ ಹೈ, ಹೌದಾ. ನೆಕ್ಸ್ಟ್ ನೋಡ್ರಿ ಸರ್, ದೂದ್ ಕಾ ದೂದ್ ಪಾನಿ ಕಾ ಪಾನಿ, ಹೌದಾ. ಎಲ್ಲರೂ ಕೇಳಿರುವಂತಹ ಲೋಕೋಕ್ತಿ, ಹೌದಾ. ದೂದ್ ಕಾ ದೂದ್ ಪಾನಿ ಕಾ ಪಾನಿ, ಹೌದಾ. ಸೊ ಯಾರೋ ಠೀಕ್ ಠಾಕ್ ನ್ಯಾಯಕರಣ, ಹೌದಾ. ಸೊ ಇವಾಗ ಇಬ್ರು ಜಗಳ ಆಡ್ತಾ ಇದ್ದಾರೆ ಅಂತ ಹೇಳಿರಿ, ಹೌದಾ. ಏನ್ರಿ ಸರ, ಒಂದು 10 ರೂಪಾಯಿ ಕಳ್ಳತನವಾಗಿದೆ, ಹೌದಾ. ಇಬ್ರು ವ್ಯಕ್ತಿ ಇದ್ದಾರೆ, ನೀನ್ ಕಳ್ತನ ಮಾಡ್ಕೊಂಡು ನಾನು ಕಳ್ತನ ಮಾಡ್ಕೊಂಡೆ ಅಂತ ಹೇಳಿ ಇಬ್ರಿಗಿಬ್ರು ಒಪ್ಪಲಾಗಿದ್ದಾರೆ. ಸೊ ಬೇರೆಯೊಬ್ಬರು ಯಾರು ಮಧ್ಯಸ್ಥಿಕೆಯನ್ನು ವಹಿಸಿ ಸೊ ಆ ಕುಚ್ ದೇರ್ ಠೈರಿಯೇ ಮೈ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಕರ್ ದೂಂಗಾ ಅಂತ ಹೇಳಿ ಹೇಳ್ತಾರೆ, ಹೌದಾ. ಸ್ವಲ್ಪ ನೀವು ನಿಲ್ರಿ ಸರ, ಇದ್ರೊಳಗೆ ಯಾವ್ದು ಸತ್ಯ ಯಾವ್ದು ಅಸತ್ಯ ನಾನು ಇವಾಗ ನಿಮಗೆ ಸಾಬೀತುಪಡಿಸಿ ತೋರಿಸ್ತೀನಿ ಅಂತ ಏನ್ ಹೇಳ್ತಾರೆ ನೋಡ್ರಿ ಸರ. ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅಂತಂದ್ರೆ ಸ್ಪಷ್ಟವಾಗಿ ನ್ಯಾಯ ಕೊಡಿಸುವುದು ಅಥವಾ ಠೀಕ್ ನ್ಯಾಯ ಕರ್ಣ, ಹೌದಾ. ಅಂತಂದ್ರೆ ಸರಿಯಾದಂತಹ ನ್ಯಾಯವನ್ನ ಮಾಡುವುದು ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತಿದ್ರಿ ಸರ್. ನೆಕ್ಸ್ಟ್ ನೋಡಿ ಸರ್, ಬಂದರ್ ಕ್ಯಾ ಜಾನೆ ಅದ್ರಕ್ ಕಾ ಸ್ವಾದ್, ಹೌದಾ. ಇದು ಬಹಳ ಪ್ರಸಿದ್ಧವಾದಂಥದ್ದು, ಬಂದರ್ ಕ್ಯಾ ಜಾನೆ ಅದ್ರಕ್ ಕಾ ಸ್ವಾದ್, ಹೌದಾ. ಸೊ ಫಾರ್ ಎಕ್ಸಾಂಪಲ್ ನೀವೇನ್ರಿ ಸರ್ ಒಂದು ಯಾವುದೋ ಇವಾಗ ಫಾರ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದೀನಿ, ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಏನ್ರಿ ಸರ್ ನೀವೇನ್ರಿ ಸರ್ ಯಾರ್ದೋ ನಿಮ್ ಫ್ರೆಂಡ್ಸ್ ಬರ್ಡೇ ಪಾರ್ಟಿ ಮಾಡಕ್ ಹೊಂಟಿಲ್ಲ ಅಂತ ಹೇಳಿ ಸರ್. ಅವಾಗ ಬರ್ಡೇ ಪಾರ್ಟಿ ಮಾಡಿದಾಗ ಯಾರಿಗೋ ಐಸ್ ಕೇಕ್ ಇರ್ರಿ ಸರ ಇಷ್ಟ ಆಗಂಗಿರ, ಹೌದಾ. ಸೊ ಅವ್ರಿಗೆ ಏನ್ರಿ ಸರ ನಾರ್ಮಲ್ ವಾದಂತ ಕೇಕ್ ಬೇಕು, ಹೌದಾ. ಸೊ ಎಲ್ರು ಐಸ್ ಕೇಕ್ ತಿನ್ನೋರು ಇರ್ತಾರೆ, ಒಬ್ನ ಮಾತ್ರ ಏನ್ರಿ ಸರ ನಾರ್ಮಲ್ ಕೇಕ್ ತಿನ್ಬೇಕು, ಹೌದಾ. ಸೊ ಆತ ಏನ್ ಮಾಡ್ತಾನೆ, ನಾರ್ಮಲ್ ಕೇಕ್ ಅಂತ ತಗೊಳಮ್ ಅಂತ ಹೇಳ್ತಾನೆ. ಅವಾಗ ಎಲ್ಲರೂ ಸೇರಿ ಏನ್ ಹೇಳ್ತಾರೆ ಸರ್, ಬಂದರಕ್ಕೆ ಆ ಜಾನೆ ಅದ್ರಕ್ಕ ಸ್ವಾದ್, ನಿನ್ಗೇನ್ ಗೊತ್ತೋ ಅದರ ರುಚಿ ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತದ್ರಿ, ಹೌದಾ. ಸೊ ಗುಣಹೀನ ಗುಣಕೋ ನಹಿ ಪಹಚಾನತ, ಹೌದಾ. ಒಂದು ರೀತಿ ಅದು ಕೂಡ ಆಗ್ತದೆ. ಇನ್ನೊಂದು ರೀತಿ ಸರ್, ಗುಣಹೀನ ಗುಣಕೋ ನಹಿ ಪಹಚಾನತ ಅಂತಂದ್ರೆ ಯಾರ ಕಡೆ ಒಳ್ಳೆ ಗುಣ ಇಲ್ಲ ಆತ ಏನ್ರಿ ಸರ ಒಳ್ಳೆ ಗುಣ ಇರುವಂತಹ ವ್ಯಕ್ತಿಗಳಿಗೆ
ಕಂಡು ಹಿಡಿಯಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾರೆ ಸರ್. ನೆಕ್ಸ್ಟ್ ನೋಡಿ ಸರ್, ನಾಮ್ ಬಳೆ ಅವ್ರ ದರ್ಶನ್ ಛೋಟೆ. ಹೌದಾ, ಕೆಲವೊಬ್ರು ಬಹಳಷ್ಟು ಜನ ಇದ್ದಾರೆ ಸರ್ ಈ ಜಗತ್ತಿನೊಳಗ. ಬಹಳ ನಾಮ್ ನೋಡ್ದ ಹೆಸರು ಮಾತ್ರ ದೊಡ್ಡದು, ಆದ್ರೆ ಅವ್ರ ವ್ಯಕ್ತಿತ್ವ ಬಹಳ ಬಹಳ ತುಚ್ಛವಾದಂಥದ್ದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತದೆ. ಹೌದಾ, ಸೊ ಅದಕ್ಕೆ ಕಬೀರದಾಸರು ಹೇಳ್ತಾರೆ, ಬಡಾ ಭಯ ತೋ ಕ್ಯಾ ಭಯ ಜೈಸೆ ಪೇಡ ಖಜೂರ್. ಹೌದಾ, ಬಡಾ ಭಯ ತೋ ಕ್ಯಾ ಭಯ ಜೈಸೆ ಪೇಡ ಖಜೂರ್. ಹೌದಾ, ಅಂತಂದ್ರೆ ವ್ಯಕ್ತಿ ಎಷ್ಟು ದೊಡ್ಡದಾದ್ರೆ ಏನು ಪ್ರಯೋಗ. ಹೌದಾ, ಸೊ ಅದರಿಂದ ಆತ ಬೇರೆ ವ್ಯಕ್ತಿಗೆ ನೆರಳಿಲ್ಲ. ಹೌದಾ, ಗಿಡ ಎಷ್ಟು ದೊಡ್ಡ, ಬಡಾ ಭಯ ತೋ ಕ್ಯಾ ಭಯ. ಹೌದಾ, ಗಿಡ ಎಷ್ಟು ದೊಡ್ಡ ಆದ್ರೆ ಪ್ರಯೋಜನವೇನು. ಹೌದಾ, ಅದರಿಂದ ಜನರಿಗೆ ಹಣ್ಣಿಲ್ಲ, ಹಂಪಲಿಲ್ಲ, ನೆರಳಿಲ್ಲ ಅಂತಂದ್ರೆ ಏನು ಪ್ರಯೋಜನ. ಹೌದಾ, ಸೊ ವ್ಯಕ್ತಿ ಎಷ್ಟು ದೊಡ್ಡದಾದ್ರೂ ಕೂಡ ತನ್ನ ಮೂಲವನ್ನು ಮರಿಬಾರದು, ತನ್ನ ಗುಣವನ್ನು ಮರಿಬಾರದು ಅನ್ನುವಂಥ ಮೀನಿಂಗ್ ಅನ್ನ ಯಾವ್ದು ಕೊಡ್ತದ್ರಿ ಸರ, ನಾಮ್ ಬಡೆ ಅವ್ರ ದರ್ಶನ್ ಛೋಟಿ ಅಂತಂದ್ರೆ ಪ್ರಸಿದ್ಧ. ಹೌದಾ, ಪ್ರಸಿದ್ಧಕ್ಕೆ ಅನುರೂಪ ಗುಣನ ಹೋನ. ಹೌದಾ, ಸೊ ಯಾರೋ ಒಬ್ಬರ ವ್ಯಕ್ತಿ ಬಹಳ ಅಗದಿ ಪ್ರಸಿದ್ಧರಾಗಿರ್ತಾರೆ, ಆದರೆ ಮೂಲವಾಗಿ ಅವರ ಗುಣವನ್ನು ನಾವು ನೋಡಿದೆವು ಅಂತಂದ್ರೆ ಆ ಪ್ರಸಿದ್ಧಿಗೂ ಆತನ ಗುಣಕ್ಕೂ ತಾಳ್ಮೆನೇ ಇರೋದಿಲ್ಲ. ಹೌದಾ, ಸೊ ಆ ರೀತಿ ಇರ್ತಾರೆ, ನೆನಪಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ ಸರ್, ಮಾನನ ಮಾನ್ ಮೈ ತೆರ ಮೆಹಮಾನ್. ಹೌದಾ, ಸೊ ಜಬರ್ದಸ್ತಿ ಗಲೆ ಪಡನ. ಹೌದಾ, ಸೊ ಯಾರೋ ಒಬ್ಬ ವ್ಯಕ್ತಿ ಏನ್ರಿ ಸರ ನಿಮ್ಗೆ ಮದ್ವಿಯೊಳಗೆ ಭೇಟಿ ಆಗಿದ್ದಾರೆ ಅಂತ ಹೇಳಿರಿ. ಹೌದಾ, ಸೊ ಮದ್ವಿಯೊಳಗೆ ಭೇಟಿ ಆದಾಗ ಏನೋ ಪುರಾಣ ನಿಮ್ಮ ಅಜ್ಜಿದ್ದು ನಾನು ಆ ಸಂಬಂಧಿ ಇದ್ದೀನಿ ಅಂತ ಹೇಳಿ ನಿಮ್ಗೆ ಸಂಬಂಧ ತಿಳಿಸಕ್ ಪ್ರಯತ್ನ ಪಡ್ತಾನೆ. ಹೌದಾ, ಸೊ ಅಂತಂದ್ರೆ ನಿಮ್ಗೆ ನೀನ್ ನನ್ನ ಸಂಬಂಧಿ ಅಲ್ಲಪ್ಪ, ನಮ್ಮ ಅಜ್ಜಿನೇ ಇಲ್ಲ, ಅವ್ರದ್ದು ಮತ್ತೆ ಸಂಬಂಧ ಎಲ್ಲಿ ಅಂತ ಹೇಳಿ ನೀವು ಹೇಳ್ಬೋದು. ಹೌದಾ, ಅಂತಂದ್ರೆ ಜಬರ್ದಸ್ತಿ. ಹೌದಾ, ಜಬರ್ದಸ್ತಿ ನಿಮ್ಗೆ ಏನ್ರಿ ಸರ ನಮ್ಮ ಸಂಬಂಧಿ ಅಂತ ಹೇಳಿ ಅವರು ನಿಮ್ಗೆ ತಿಳಿಸ್ತಾರೆ. ಹೌದಾ, ಮಾನನ ಮಾನ್ ಮೈ ತೆರ ಮೆಹಮಾನ್ ಅಂತ ಹೇಳಿ ಅಂತಂದ್ರೆ ಜಬರ್ದಸ್ತಿ ಗಲೆ ಪಡ್ನ. ಹೌದಾ, ಸೊ ಹಿಂಗೂ ಮೀನಿಂಗ್ ಆಗ್ತದೆ. ಇನ್ನೊಂದು ಮೀನಿಂಗ್ ಏನಂತಂದ್ರೆ ಸುಮ್ನೆ ಜಬರ್ದಸ್ತಿಯಾಗಿ ಅಂತಂದ್ರೆ ಬೋಜ್ ಆಗುವುದು ಅಥವಾ ಅನ್ನುವಂಥ ಮೀನಿಂಗ್ ಅನ್ನು ಕೂಡ ಕೊಡ್ತದ್ರಿ ಸರ್. ನೆಕ್ಸ್ಟ್ ನೋಡಿ ಸರ್, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ. ಹೌದಾ, ಇನ್ನೊಂದು ಇದರ ಜಾಗದಲ್ಲಿಯೇ ಮನ್ ಸಾಫ್ ತೋ ಮಂದಿರ್ ಸಾಫ್ ಅಂತ ಹೇಳಿ ಕೂಡ ಬಳಸ್ತೀವಿ. ಹೌದಾ, ಸೊ ದೇವರನ್ನು ಪ್ರಾರ್ಥಿಸಬೇಕಂತಂದ್ರೆ ಸ್ನಾನ ಮಾಡಿ ಮತ್ತೆ ಆ ದೇವರ ಗುಡಿಗೆ ಹೋಗಿ ಏನ್ರಿ ಸರ ಪೂಜೆ ಮಾಡುವ ಹಾಗೇನಿಲ್ಲ. ಮನಸ್ಸಿನಿಂದ ಪೂಜೆ ಮಾಡಿದ್ರು ಕೂಡ ಅದು ದೇವರಿಗೆ, ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿದ್ರು ಕೂಡ ಅದು ದೇವರಿಗೆ ಸಲ್ತದೆ ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತದೆ. ಹೌದಾ, ಇದು ಮಂಚಂಗ ಅಥವಾ ಕಟೋತಿ ಮೇ ಗಂಗಾ. ಹೌದಾ, ಸೊ ಶುದ್ಧ ಮನಸ್ಸೆ ಭಗವಾನ್ ಪ್ರಾಪ್ತ ಹೋತೆ. ಹೌದಾ, ಸೊ ಆಡಂಬರ ಮಾಡಿಕೊಂಡು ಶೃಂಗಾರ ಮಾಡಿಕೊಂಡು ದೇವರ ಗುಡಿಗೆ ಅದು ಇದು ಹರಕಿ ಹೊತ್ಕೊಂಡು ಶೃಂಗಾರ ಮಾಡೋದ್ರಿಂದ ಅಂತಂದ್ರೆ ನಿಮ್ಮ ಭಾವನೆಗಳಿಗೆ ನಾನು ಧಕ್ಕೆ ಪಡುವಾಗಿ ಹೇಳ್ತಾ ಇಲ್ಲ, ಇಲ್ಲಿ ಏನಿದೆ ಅದನ್ನು ಹೇಳ್ತಾ ಇದ್ದೇನೆ. ಸೊ ಶುದ್ಧ ಮನಸ್ಸೆ ಭಗವಾನ್ ಪ್ರಾಪ್ತ ಹೋತೆ. ಹೌದಾ, ಸೊ ಶುದ್ಧವಾದಂತಹ ನಿರ್ಮಲವಾದಂತಹ ನಿಮ್ಮ ಮನಸ್ಸಿತ್ತಂತಂದ್ರೆ ಸರ ನೀವು ಎಲ್ಲಿ ಇದ್ದರೂ ಕೂಡ. ಹೌದಾ, ಎಲ್ಲಿ ಯಾವುದಂತಂದ್ರೆ ಎಂತಹ ಜಾಗದಲ್ಲಿ ಇದ್ದು ಕೂಡ ನೀವು ಪ್ರಾರ್ಥನೆ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮೊರೆಯನ್ನು ಯಾರು ಆಲಿಸ್ತಾರೆ ಸರ, ದೇವರು ಆಲಿಸ್ತಾರೆ. ಅದನ್ನು ಬಿಟ್ಟು ನೀವು ಸುಳ್ಳು ಆಡಂಬರ ಅದು ಇದು ನೀವು ಮಾಡಿದ್ರೆ ಅಂತಂದ್ರೆ ದೇವರ ಒಲೆಯಂಗಿಲ್ಲ. ಶುದ್ಧ ಮನಸ್ಸು ಬೇಕು ದೇವರನ್ನ ಪ್ರಾಪ್ತಿ ಮಾಡಲು ಅಂತ ಮೀನಿಂಗ್ ಅನ್ನು ಕೊಡ್ತಾ ಇದ್ದೀರಿ. ಯಾವ್ದ್ರಿ ಸರ, ಮನ ಚಂಗ. ಹೌದಾ, ಚಂಗ ಅಂತಂದ್ರೆ ಶುದ್ಧ, ಪರಿಶುದ್ಧ ಅನ್ನೋ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ, ಸೊ ಮನ ಚಂಗ ಅಥವಾ ಕಟೋತಿ ಮೇ ಗಂಗಾ. ಹೌದಾ, ಸೊ ಕಟೋತಿ ಮೇ ಗಂಗಾ ಅಂತಂದ್ರೆ ಮನ ಶುದ್ಧವಾಗಿತ್ತಂದ್ರೆ ಗಂಗೆ ಯಾವಾಗ್ಲೂ ನಿಮ್ಗಂತಂದ್ರೆ ಪ್ರಸನ್ನಳಾಗ್ತಾಳೆ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ, ನೆಕ್ಸ್ಟ್ ನೋಡಿ ಸರ್, ಆಂಕ ಕಾ ಅಂಧ ನಾಮ ನಯನ ಸುಖ. ಹೌದಾ, ಆಂಕ ಕಾ ಅಂಧ ಬಿಟ್ಕೊಡ್ರಿ, ಆಂಕ ಕಾ ಅಂಧ ನಾಮ ನಯನ ಸುಖ. ಹೌದಾ, ನಾಮಕ್ಕೆ ವಿಪರೀತ ಗುಣ ಹೋನ. ಹೌದಾ, ಆಂಕ ಕಾ ಅಂತಂದ್ರೆ ಹೆಸರಿಗೂ ಆಂಕ ಅಂದ ನಾಮ ನಯನ ಮುಖ. ಹೌದಾ, ಸೊ ಏನ್ ನೋಡಕ್ಕೇನು ಸರ ಆಂಕ ಅಂದ. ಹೌದಾ, ಕಣ್ಣಿನ ಕುರುಡಂತ ಕಾಣ್ತಾ ಇದ್ದಾನೆ, ಆದ್ರೆ ಹಾಗಿಲ್ಲ ಅಂತಂದ್ರೆ ನಾಮಕ್ಕೆ ವಿಪರೀತ ಗುಣ ಹೋನ ಅಂತಂದ್ರೆ ಹೆಸರು ಏನೋ ಒಳ್ಳೇದಿದೆ, ಅದರ ಗುಣ ವಿಪರೀತವಾಗಿದೆ, ವಿರುದ್ಧವಾಗಿದ್ದಾವೆ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೀರಿ ಸರ್. ನೆಕ್ಸ್ಟ್ ನೋಡಿ ಸರ್, ಈಶ್ವರ್ ಕಿ ಮಾಯಾ ಕಹಿ ಧೂಪ್ ಕಹಿ ಛಾಯಾ. ಹೌದಾ, ಈಶ್ವರ್ ಕಿ ಮಾಯಾ ಕಹಿ ಧೂಪ್ ಕಹಿ ಛಾಯಾನೇ ಸಂಸಾರ ಮೇ ಕಹಿ ಸುಖ ಹೈ ತೋ ಕಹಿ ದುಃಖ ಹೈ. ಹೌದಾ, ಸೊ ಈಶ್ವರ್ ಕಿ ಮಾಯಾ, ಈಶ್ವರ ಅಂತಂದ್ರೆ ಈಶ್ವರ. ಹೌದಾ, ದೇವರ ಮಾಯೆ ಕೆಲವೊಂದು ಕಡೆ ಏನ್ರಿ ಸರ್ ಬಿಸಿರಿದ್ರೆ, ಕೆಲವೊಂದು ಕಡೆ ಏನ್ರಿ ಸರ್ ನೆರಳಿದೆ ಅಂತಂದ್ರೆ, ಕೆಲವೊಂದು ಕಡೆ ಸಂಸಾರ ಅಂತಂದ್ರೆ ಈ ಜಗತ್ತಿನೊಳಗ. ಹೌದಾ, ಈ ಜಗತ್ತಿನಲ್ಲಿ ಕೆಲವೊಬ್ಬರ ವ್ಯಕ್ತಿ ಸರ ಸುಖದಾಯಿ ಜೀವನವನ್ನು ಭೋಗಿಸ್ತಾ ಇದ್ದಾರೆ, ಇನ್ನ ಕೆಲವೊಬ್ಬರು ಜನರು ದುಃಖದಿಂದ ಬಳಲ್ತಾ ಇದ್ದಾರೆ ಅಂತಂದ್ರೆ ದೇವರು ಕೆಲವೊಂದು ಕಡೆ ಧೂಪ ಅಂತಂದ್ರೆ ಏನ್ರಿ ಸರ ಬಿಸಿಲನ್ನ ಹಾಕಿದ್ದಾನೆ, ಕೆಲವೊಂದು ಕಡೆ ಛಾಯಾ ಅಂತಂದ್ರೆ
ಏನ್ರಿ ಸರ್ ನೆರಳ ಬಿದ್ದಿದೆ ಅಂತಂದ್ರೆ ಈಶ್ವರ್ ಕಿ ಮಾಯಾ ಕಹಿ ಧೂಪ್ ಕಹಿ ಛಾಯಾ ಅಂತಂದ್ರೆ ಜಗತ್ತು ಸರಿ ಸಮಾನವಾಗಿಲ್ಲ, ಕೆಲವೊಂದು ಕಡೆ ಸುಖವಾಗಿದ್ರೆ ಕೆಲವೊಂದು ಕಡೆ ದುಃಖ ಇದೆ ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತಾ ಇದ್ದೀರಿ ಸರ್. ನೆಕ್ಸ್ಟ್ ನೋಡಿ ಸರ್, ಗಾಗರ್ ಮೇ ಸಾಗರ್ ಭರ್ನ, ಹೌದಾ? ಸೊ ಪದೇ ಪದೇ ಕೇಳ್ತೀರಿ, ಇದು ಪ್ರಶ್ನೆ ಆಗಿರುವಂತದ್ದು. ಸೊ ಗಾಗರ್ ಮೇ ಸಾಗರ್ ಭರ್ನ ಮುಹಾವರೆ ಕಾ ಅರ್ಥ ವ್ಯಕ್ತ ಕೀಜಿ ಅಂತ ಹೇಳಿ ಪ್ರಶ್ನೆ ಬಂದಿತ್ತು. ಆದ್ರೆ ಇಲ್ಲಿ ಸರ್ ನೀವು ಲೋಕೋಕ್ತಿ ಅಂತ ಓದಿಸ್ತಾ ಇದ್ದೀರಿ, ಹೆಂಗ್ರಿ ಸರ್ ಅಂತ ಕೂಡ ಹೇಳ್ಬಹುದು. ಆದ್ರೆ ನಾನು ನಿಮಗೆ ಹೇಳೀನಿ, ಪದೇ ಪದೇ ಹೇಳಂಗಿಲ್ಲ, ಜಸ್ಟ್ ಮೀನಿಂಗ್ ಅಂತ ತಿಳ್ಕೊಡ್ರಿ. ಗಾಗರ್ ಮೇ ಸಾಗರ್ ಭರ್ನ ಯಾನಿ ಕಮ್ ಶಬ್ದೋ ಮೇ ಅಧಿಕ್ ಬಾತ್ ಕರ್ಣ, ಹೌದಾ? ಸೊ ನಾನು ನಿಮಗೆ ಹೇಳಿದ್ದೆ, ಹೌದಾ? ಫಸ್ಟ್ ಸಿಲೆಬಸ್ ಕ್ಲಾಸ್ ಹೇಳೋದ್ರೊಳಗೆ ಹೇಳಿದೆ ಅಂತಂದ್ರೆ ಮಹಾದೇವಿ ವರ್ಮಾ ಘಾಗರ್ ಮೇ ಸಾಗರ್ ಭರ್ನೆ ಕಿ ಪ್ರಯಾस करती है. कवि श्रेष्ठ, ಹೌದಾ? ಸೊ ಕವಿ ಶ್ರೇಷ್ಠ ಮುನ್ಷಿ ಪ್ರೇಮಚಂದ್ ಜಿ ಘಾಗರ್ ಮೇ ಸಾಗರ್ ಭರ್ನೆ ಕಾ ಪ್ರಯಾस करते हैं, ಹೌದಾ? ಸೊ ಈ ತರ ಬಳಸ್ತೀವಿ ಅಂತಂದ್ರೆ ಅಂತ ದೊಡ್ಡ ದೊಡ್ಡ ಪ್ರಸಿದ್ಧ ಲೇಖಕರು ಏನ್ ಮಾಡ್ತಾರೆ ಸರ, ಸ್ವಲ್ಪ ಶಬ್ದ ಒಳಗ್ರಿ ಸರ ಅತ್ಯಂತ ನಾವು ಡೀಪ್ ಆಗಿ ನೋಡಿದೆ ಅಂತಂದ್ರೆ ಅದರ ಆಳವಾಗಿ ನೋಡಿದೆ ಅಂತಂದ್ರೆ ಅದರ ಮೀನಿಂಗ್ ಬಹಳಷ್ಟು ಆಗಿರ್ತದೆ, ಅದರ ವಿಷಯದ ಅಂತರಾಳ ಬಹಳ ವಿಶಾಲವಾಗಿರ್ತದೆ. ಅಂತಂದ್ರೆ ಕಡಿಮೆ ಶಬ್ದದೊಳಗ ವಿಶಾಲವಾದಷ್ಟು ಜ್ಞಾನವನ್ನು ವ್ಯಕ್ತಪಡಿಸುವಂತದ್ದನ್ನ ಮಾಡುವುದು ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತಿದ್ರಿ ಸರ್. ಗಾಗರ್ ಮೇ ಸಾಗರ್ ಭರ್ನ ಯಾನಿ ಕಮ್ ಶಬ್ದೋ ಮೇ ಅಧಿಕ್ ಬಾತ್ ಕರ್ನ. ನೆಕ್ಸ್ಟ್ ನೋಡಿ ಸರ್, ಘರ್ ಮೇ ನಹಿ ದಾನೆ ಅಮ್ಮ ಚುಲಿ, ಹೌದಾ? ಅಮ್ಮ ಚಲಿ ಬುನಾನೆ, ಹೌದಾ? ಘರ್ ಮೇ ನಹಿ ದಾನೆ ಅಮ್ಮ ಚಲಿ ಬುನಾನೆ, ಹೌದಾ? ಸೊ ಸಾಮರ್ಥ್ಯ ಸೆ ಬಹಾರ್ ಕಾರ್ಯ ಕರ್ನ, ಹೌದಾ? ಅಂತಂದ್ರೆ ಇವಾಗ ಇನ್ನೊಂದು ಇದ್ರ ಜಾಗದಲ್ಲಿ ಇನ್ನೊಂದು ಬಳಸ್ತೀರಿ ಸರ್, ಏನ್ರಿ ಸರ? ಘರ್ ಮೇ ಆಟ ನೈ ಮಾ ಪುರಿಯಾಪಕ, ಹೌದಾ? ನಮ್ ಕೇಳ್ಕೊಡ್ರಿ, ಘರ್ ಮೇ ಆಟ ನೈ ಮಾ ಪುರಿಯಾಪಕ ಅಂತಂದ್ರ ಸಾಮರ್ಥ್ಯವೇ ಇಲ್ಲ, ಹೌದಾ? ಸೊ ಘರ್ ಮೇ ನಹಿ ದಾನೆ, ಮನೆಗ ಒಂದ್ ಕಾಳಿಲ್ಲ, ಆದ್ರ ಅಮ್ಮ ಎಲ್ಲಿಗ್ ನಡ್ದಾಳ್ರಿ? ನಮ್ದು ಚಕ್ಕಿಗೆ ನಡ್ದಾಳ. ಏನ್ರಿ ಸರ? ಏನ್ರಿ ಸರ? ದಾನೆಗಳ ಅಂತಂದ್ರೆ ಏನ್ ಕಾಳುಗಳಿದಾವೆ, ಆ ಕಾಳುಗಳು ಬೀಸ್ಲಾಕಂತಂದ್ರೆ ಸಾಮರ್ಥ್ಯವೇ ಇಲ್ಲ. ಅದರ ಮೀನಿಂಗ್ ಅಂತಂದ್ರೆ ತಪ್ಪು ತಿಳ್ಕೊಬೇಡ್ರಿ. ಘರ್ಮೇ ನಹಿ ದಾನೆ ಅಮ್ಮ ಚಲಿ ಬುನಾನೆ, ಹೌದಾ? ಸೊ ಧಾನ್ಯಗಳೇ ಇಲ್ಲ ಮನೆಯೊಳಗ, ಆದ್ರ ಅಮ್ಮ ಎಲ್ಲಿಗೆ ಹೊಂಟಿದಾಳ್ರಿ ಸರ್ ಅಂತಂದ್ರೆ ಅವುಗಳ ಚಕ್ಕಿಗೆ ಹೊಳಿತಾ ಇದ್ದಾಳೆ, ಹೌದಾ? ಅಂತಂದ್ರೆ ಸಾಮರ್ಥ್ಯ ಸೆ ಬಹಾರ ಕಾರ್ಯಕರಣ. ಇದರ ಅರ್ಥ ಏನಾಗ್ತದೆ ಅಂತಂದ್ರೆ ಸಾಮರ್ಥ್ಯವೇ ಇಲ್ಲ, ಆ ಸಾಮರ್ಥ್ಯವನ್ನು ಮೀರಿ ಏನ್ರಿ ಸರ್ ಕೆಲಸವನ್ನು ಮಾಡುವುದು ಅನ್ನುವಂತಹ ಮೀನಿಂಗ್ ಅನ್ನು ಕೊಡ್ತದೆ, ಹೌದಾ? ಸೊ ಸುನಾರ್ ಕಿ ಏಕ್ ಲುಹಾರ್ ಕಿ, ಹೌದಾ? ಒಂದ್ ನಿಮಿಷ ರೀ. सॉरी. तो 100 सुनार की एक लुहार की, हौदा? निर्बल की 100 चोटों की तुलना में बलवान की एक चोट काफी है, हौदा? ಸೊ 100 ಸುನಾರ್ ಕಿ ಏಕ್ ಲುಹಾರ್ ಕಿ ಅಂತಂದ್ರೆ ಸುನಾರ್ ಅಂತಂದ್ರೆ ಏನ್ರಿ ಸರ? ಅಕ್ಕಸಾಲಿಗೆ ಬಂಗಾರದ ಏನ್ ಮಾನ್ಯುಮೆಂಟ್ಸ್ ಇರ್ತಾವ ನೋಡ್ರಿ, ಅವುಗಳಿಗೆ ರೂಪ ಕೊಡುವವನು, ಹೌದಾ? ಸೊ ಲೋಹಾರ್ ಅಂತಂದ್ರೆ ಎಲ್ರಿಗೂ ಗೊತ್ತು, ಲೋಹಾರ್ ಅಂತಂದ್ರೆ ಆ ಕಬ್ಬಿಣದ ಕೆಲಸಗಳನ್ನು ಮಾಡ್ತಾರೆ ನೋಡ್ರಿ ಸರ್, ಆತ, ಹೌದಾ? ಸೊ 100 ಸುನಾರ್ಕಿ ಏಕ್ ಲುಹಾರ್ಕಿ ಅಂತಂದ್ರೆ ಯಾವುದೇ ಒಂದು ವಸ್ತುವನ್ನ ತಯಾರು ಮಾಡ್ಬೇಕಂತಂದ್ರೆ ಬಂಗಾರದ ವಸ್ತುವನ್ನ ಅಕ್ಕಸಾಲಿಗೆ ಏನ್ ಮಾಡ್ತಾನೆ ಸರ? 100 ಸಾರಿ ಅದನ್ನ ಬಡ್ದು ತಯಾರು ಮಾಡ್ತಾನೆ. ಆದ್ರೆ ಲುಹಾರ್, ಹೌದಾ? ಸೊ ಕಂಬಾರ ಅಂತ ಹೇಳ್ತೀವಿ ನೋಡ್ರಿ ಸರ್. ಸೊ ಆ ಕಂಬಾರ ಏನ್ ಮಾಡ್ತಾನ್ರಿ ಸರ್? ಒಂದೇ ಒಂದು ಏಟೊಳಗೆ ಏನ್ರಿ ಸರ ವಸ್ತುವನ್ನು ಹೊಡೆದು ಬಿಡ್ತಾನೆ. ಅಂತಂದ್ರೆ ನಿರ್ಬಲ್ ಕಿ 100 ಚೋಟೆ, ಹೌದಾ? ಸೊ ನಿರ್ಬಲ ವ್ಯಕ್ತಿಯ 100 ಏಟು ಒಬ್ಬನೇ ಒಂದು ಅಂತಂದ್ರೆ ಬಲವಾನ ವ್ಯಕ್ತಿಯ ಒಂದೇ ಒಂದು ಏಟಿಗೆ ಏನ್ರಿ ಸರ ಸಮಾನ ಅನ್ನುವಂತಹ ಮೀನಿಂಗ್ ಅನ್ನು ಕೊಡುತ್ತೆ, ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಮುಹ್ ಮೇ ರಾಮ ಬಗಲ್ ಮೇ ಛುರಿ, ಹೌದಾ? ಮುಹ್ ಮೇ ರಾಮ ಬಗಲ್ ಮೇ ಛುರಿ ಅಂತಂದ್ರೆ ಕಪಟ ಪೂರ್ಣ ವ್ಯವಹಾರ, ಹೌದಾ? ಸೊ ನಿಮ್ ಬಗ್ಲಾಗೆ ರಾಮ ಅಂತ ಜಪಿಸುವುದು, ಆದ್ರೆ ಕ್ರೂರ ಕಾರ್ಯಗಳನ್ನು ಮಾಡುವುದು, ಹೌದಾ? ಸೊ ನಿಮ್ಮ ಬಗಲಲ್ಲಿ ಅದು ಅಸ್ತಿನ್ ಕಾ ಸಾಪ್ ಅದು ಇದು ಎರಡು ಮೇಲಾಗ್ತವ್ರಿ, ಹೌದಾ? ಸೊ ಕಪಟ ಪೂರ್ಣ ವ್ಯವಹಾರ ಅಂತಂದ್ರೆ ನಿಮ್ಮ ಬಾಜು ಇರುವಂತಹ ಅಥವಾ ನಿಮ್ಮ ಅತ್ಯಂತ ಹಿತೈಷಿಗಳೇನ್ರಿ ಸರ ನಿಮಗ್ ಧೋಕಾ ಮಾಡ್ತಾರೆ, ಹೌದಾ? ನಿಮ್ ಬಗ್ಲಾಗಿದ್ದು ನಿಮ್ ಬಗ್ಗೆ ಒಳ್ಳೆಯದಾಗಿನೇ ಮಾತಾಡಿ ನೀವು ದೂರ ಸರಿದಾಗ ನಿಮ್ ಬಗ್ಗೆ ಕೆಟ್ಟ ಮಾತಾಡೋದು, ಹೌದಾ? ಮುಹ್ ಮೇ ರಾಮ್ ಬಗಲ ಮೇ ಚೂರಿಯನೇ ಕಪಟ ಪೂರ್ಣ ವ್ಯವಹಾರ ಅನ್ನುವಂತ ಮೀನಿಂಗ್ ಅನ್ನು ಕೊಡುತ್ತಾರೆ ಸರ್. ನೆಕ್ಸ್ಟ್ ನೋಡ್ರಿ ಸರ, ಜಂಗಲ್ ಮೇ ಮೋರ್ ನಾಚಾ ಕಿಸ್ನೆ ದೇಖಾ, ಜಂಗಲ್ ಮೇ ಮೋರ್ ನಾಚಾ, ಹೌದಾ? ಸೊ ಕಾಡಿನಲ್ಲಿ ನವಿಲು ಕುಣಿತು ಯಾರು ನೋಡಿದ್ರು, ಹೌದಾ? ಇದು ಮೀನಿಂಗ್ ರೀ. ಸೊ ಜಂಗಲ್ ಮೇ ಮೋರ್ ನಾಚಾ ಕಿಸ್ನೆ ದೇಖಾ, ಗುಣಕಿ ಕದರ್ ಗುಣವಾನೋಕೆ ಬೀಜಿ ಹೋತೆ, ಹೌದಾ? ಸೊ ಗುಣಗಳು
ಯಾವ ವ್ಯಕ್ತಿಯ ಗುಣ ಎಷ್ಟು ಶ್ರೇಷ್ಠವಾಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಸರ? ಒಬ್ಬ ಗುಣವುಳ್ಳಂತಹ ಶ್ರೇಷ್ಠ ಗುಣವುಳ್ಳಂತಹ ವ್ಯಕ್ತಿಯೇ ಇನ್ನೊಬ್ಬ ವ್ಯಕ್ತಿಯಲ್ಲಿ ಶ್ರೇಷ್ಠ ಗುಣಗಳಿದ್ದಾವೆ ಅಂತ ಹೇಳಿ ಕಂಡು ಹಿಡಿತಾನೆ. ಸೊ ಅದಕ್ಕಾಗಿ ಜಂಗಲ್ ಮೇ ಮೋರ್ ನಾಚ ಕಿಸ್ನೆ ದೇಖಾ ಅನ್ನುವಂತ ಲೋಕೋಕ್ತಿಯನ್ನು ಬಳಸ್ತೀವಿ ಸರ್. ನೆಕ್ಸ್ಟ್ ನೋಡಿ ಸರ್, ಚಟ್ ಮಂಗನಿ ಪಟ್ ಬ್ಯಾಹ. ಹೌದಾ? ಸೊ ಶುಭ ಕಾರ್ಯ ಮೇ ತುರಂತ ಸಂಪನ್ನ ಕರೆದೇನ. ಹೌದಾ? ಸೊ ಶುಭ ಕಾರ್ಯ ತುರಂತ ಸಂಪನ್ನ ಕರೆದೇನ ಅಂತಂದ್ರೆ ಯಾವುದೇ ಒಳ್ಳೆ ಕಾರ್ಯಗಳಿಗೆ ಏನ್ರಿ ಸರ ತಡಿ ಹಾಕಬಾರದು ಅಥವಾ ನಿಲ್ಬಾರದು ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತದೆ. ಚಟ್ ಮಂಗನಿ ಪಟ್ ಬ್ಯಾಹ. ಹೌದಂತಂದ್ರೆ ಆಗಿನ ಕೆಲಸ, ಇವಾಗ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಕ್ ನಾವು ಯೋಚನೆ ಮಾಡಿದ್ದೇವೆ ಅಂತಂದ್ರೆ ಅದಕ್ಕೆ ನಿಲ್ಬಾರ್ದಿದೆ ಸರ್. ನಾಡಿದ್ದು ಅಂತ ಹೇಳಿ ಮುಹೂರ್ತ ತಕ್ಕೊಂಡು ಇಟ್ಕೋಬಾರ್ದು. ಅದನ್ನ ಇವಾಗ್ಲೇ ಮುಗಿಸೋದು ಅಂತಂದ್ರೆ, ಇವಾಗ ಯಾವುದೋ ಒಂದು ಕ್ಲಾಸ್ ಅನ್ನು ಕೇಳ್ತಾ ಇದ್ರಿ ಅಂತ ಸ್ವಲ್ಪ ನಿಂತು ಬರ್ತಾ ಇದೆ ಅಂತಂದ್ರೆ ಸರ್ ಹೋಗಿ ಮುಖ ತೊಳ್ಕೊಂಡು ಬಂದ್ರೆ ಮತ್ತೆ ಕ್ಲಾಸ್ ಅನ್ನು ಕೇಳ್ರಿ ಓದ್ರಿ ಅಂತಂದ್ರೆ, ಇವತ್ತು ಇದಿಷ್ಟು ಟಾರ್ಗೆಟ್ ಹಾಕಿರಲಿಲ್ಲ ಮುಗಿಸ್ಬೇಕಂತ, ಅದಿಷ್ಟು ಇವತ್ತು ಮುಗಿಬೇಕು. ನಾಳಿಗೆ ನಾಡ್ದು ಅಥವಾ ಯಾವುದೋ ಒಂದು ಹೊಸ ವಿಷಯ ತಿಳ್ಕೊಬೇಕು, ಅಥವಾ ಇವತ್ತಿನಿಂದ ನಾನು ಏನ್ರಿ ಸರ್ IAS ಓದ್ತೀನಿ, ನಾನು KS ಓದ್ತೀನಿ, PSI ಓದ್ತೀನಿ ರೀ ಸರ್, ನಾನು SSC GD ಓದ್ತೀನಿ ರೀ ಸರ್. ಸೊ ಇವತ್ತು ಅನ್ಕೊಂಡು ಅದಕ್ಕೆ ಕಾರ್ಯರೂಪಕ್ಕೆ ನಾಳಿಗೆ ತರ್ತೀನಿ. ನಾಳಿಗೆ ಮದ್ವೆ ಅದ, ನಾಡಿದ್ದು ನಮ್ಮ ಅಲ್ಲಿ ಫ್ರೆಂಡ್ ಅಂದ ಬರ್ಡೇ ಅದ, ಸೊ ಅದೆಲ್ಲ ಮುಗಿಸ್ಕೊಂಡು ನಾಡಿದ್ದು ನಾನು ಸ್ಟಾರ್ಟ್ ಮಾಡ್ತೀನಿ ಅಚ್ಚಿ ನಾಡ್ದು ಅಂತ ಹೇಳಿ ಇದು ಅಲ್ಲ. ಸೊ ಶುಭ ಕಾರ್ಯವೇ कभी भी शुभ कार्य तुरंत प्रसन्न संपन्न कर देना चाहिए ಅಂತಂದ್ರೆ ಯಾವುದೇ ಶುಭ ಕಾರ್ಯಗಳಿಗೆ ತಡೆ ಹಾಕಬಾರ್ದ್ರಿ. ಮಾಡಬೇಕಂತ ಅನಿಸ್ತು ಮಾಡಿಬಿಡಬೇಕು. ಏನೇ ಚಟ್ ಮಂಗನಿ ಪಟ್ಟ ಬ್ಯಾಹ. ಹೌದಾ? ನೆಕ್ಸ್ಟ್ ನೋಡಿ ಸರ್, ತೀನ್ ಲೋಕ ಸೆ ಮಥುರಾ ನ್ಯಾರಿ. ಹೌದಾ? ತೀನ್ ಲೋಕ ಸೆ ಮಥುರಾ ನ್ಯಾರಿ ಅಂತಂದ್ರೆ ಸಬಸೆ ಅಲಗ್ರೆ. ನಾವು ಸಹ 3 ಲೋಕಗಳಿಂದ ಮಥುರಾ ಅತ್ಯಂತ ಒಳ್ಳೆಯದು. ಹೌದಾ? ನ್ಯಾರಿ ಅಂತಂದ್ರೆ ಒಳ್ಳೆಯದು. ಹೌದಾ? ಸೊ ತ್ರಿಲೋಕಗಿಂತ ಮಥುರಾ ಅನ್ನುವಂಥದ್ದು ಕೃಷ್ಣನ ಸ್ಥಳವಾಗಿದೆ. ಹೌದಾ? ಸೊ ಆ ಕೃಷ್ಣನ ಸ್ಥಳ ಅತ್ಯಂತ ಸುಂದರ ರಮಣೀಯ ಪ್ರಸಿದ್ಧವಾಗಿದ್ದು ಆ 3 ಲೋಕ ಅಂತ ತಗೊಂಡ್ರೆ ಏನ್ ಮಾಡಿರ್ತಾರ, ಮಥುರಾ ಅನ್ನೋದೇ ಶ್ರೇಷ್ಠ ಅಂತಂದ್ರೆ ಸಬಸೆ ಅಲ್ಲ ಅಂತಂದ್ರೆ ಎಲ್ಲಕ್ಕಿಂತ ಬೇರೆಯಾಗಿ ಇರುವುದು ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ ಸರ್. ನೆಕ್ಸ್ಟ್ ನೋಡಿ ಸರ್, ಉತಾವಲಾಸೋ ಬಾವಲ. ಹೌದಾ? ಉತಾವಲಾಸೋ ಬಾವಲ ಏನೇ ಮೂರ್ಖ ವ್ಯಕ್ತಿ ಜಲ್ದಬಾಜಿ ಮೇ ಕಾಮ್ ಕರ್ತೆ. ಹೌದಾ? ಸೊ ಉತಾವಲ. ಹೌದಾ? ಸೊ ಉತಾವಲ ಅಂತಂದ್ರೆ ಎಕ್ಸೈಟ್ಮೆಂಟ್. ಹೌದಾ? ಎಕ್ಸೈಟ್ಮೆಂಟ್. ಸೊ ಬಾವಲ. ಹೌದಾ? ಅದು ಬಾವಲ ಅಂತಂದ್ರೆ ಒಂದ್ಸರ ಮೂರ್ಖ, ಪಾಗಲ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಉತಾವಲ ಅಂತಂದ್ರೆ ಏನು ಸರ್, ನಮ್ದು ಅದು ಹಂಬರ ಇರ್ತದೆ ನೋಡಿ ಸರ್, ಮಾಡ್ಬೇಕು ಅಂತ ಹೇಳಿ ಎಕ್ಸೈಟ್ಮೆಂಟ್. ಸೊ ಬಾವಲ ಅಂತಂದ್ರೆ ಏನ್ರಿ ಸರ, ಮೂರ್ಖತನ ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ? ಸೊ ಮೂರ್ಖ ವ್ಯಕ್ತಿ ಜಲ್ದಬಾಜಿ ಒಳಗಂತಂದ್ರೆ ನಿರ್ಧಾರವನ್ನ ತೆಗೆದುಕೊಳ್ತಾನೆ ಅಥವಾ ಕೆಲಸವನ್ನು ಮಾಡ್ತಾನೆ. ಹೌದಾ? ಅಂತಂದ್ರೆ ಮೂರ್ಖ ವ್ಯಕ್ತಿ ಏನ್ರಿ ಸರ ಜಲ್ದಬಾಜಿ ಅಂತಂದ್ರೆ ಯಾವುದೇ ಪೂರ್ಣ ಯೋಚನೆಯನ್ನು ಮಾಡಿಕೊಳ್ಳದೆ ಸೊ ಗಡಿಬಿಡಿಯಲ್ಲಿ ಮಾಡುವುದು ಅನ್ನುವಂಥ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ? ನೆಕ್ಸ್ಟ್ ನೋಡ್ರಿ ಸರ, ಸೊ ಇಲ್ಲಿವರೆಗೆ ಅಂತಂದ್ರೆ ಎಷ್ಟ್ರಿ ಸರ 50 ನೀವೇನ್ರಿ ಸರ ಮುಹಾವರೆಗಳನ್ನ ನೀವು ಬಿಡಿಸಿರಿ ಸರ. ಹೌದಾ? ಸೊ ಈ 50 ಮುಹಾವರೆಗಳು ಅತ್ಯಂತ ಏನ್ರಿ ಸರ ಪ್ರಸಿದ್ಧವಾಗಿರುವಂತಹದ್ದು, ಮತ್ತೆ ನಿಮ್ಗೆ ಏನ್ರಿ ಸರ ಪರೀಕ್ಷೆಯಲ್ಲಿ ಕೇಳುವಂತಹ ಏನ್ರಿ ಸರ ಮುಹಾವರೆಗಳಾಗಿದ್ವು. ಇವುಗಳು ಅತ್ಯಂತ ಇಂಪಾರ್ಟೆಂಟ್. ಇವುಗಳಿಗೆ ನೀವು ಅಧ್ಯಯನ ಮಾಡಿ. ಇದರ ಜೊತೆಗೆ ಏನ್ರಿ ಸರ ಇನ್ನೂ 50 ನಿಮ್ಗೆ ಏನ್ರಿ ಸರ ನಾನು ಇಂಪಾರ್ಟೆಂಟ್ ಆಗಿರುವಂತಹ ಲೋಕೋಕ್ತಿಗಳನ್ನ PDF ಮುಖಾಂತರ ಕೊಡ್ತೇನೆ, ಅಲ್ಲಿ ನೀವು ಓದ್ಕೊಡ್ರಿ. ಮತ್ತೆ ನೀವು ನಾಳೆ ಎಕ್ಸಾಮ್ಗೆ ಹೋಗ್ಲಿದ್ದೀರಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡ್ರಿ, ಚೆನ್ನಾಗಿ ಆಗುತ್ತೆ. ಮತ್ತೆ ಮುಂದಿನ ಅಂತಂದ್ರೆ ಇಲ್ಲಿಗೆ ನಿಮ್ದು ಏನ್ರಿ ಸರ್ ಕ್ಲಾಸಸ್ಗಳು ಮುಗ್ದು ಅಂತೇನಿಲ್ಲ. ಸೊ ಇಲ್ಲಿವರೆಗೆ ಸರ್ ಎಷ್ಟಂತಂದ್ರೆ ನೀವು ಎಲ್ಲ ಟಾಪಿಕ್ಗಳನ್ನ ಕವರ್ ಮಾಡಿದ್ದೀನಿ ನಿಮ್ಗೆ. ಹೌದಾ? ಸೊ ಉಳಿದಿರುವಂಥದ್ದು ಒಂದು ಯಾವ್ದ್ರಿ ಸರ, ವಾಕ್ಯ ಶುದ್ಧಿ. ಹೌದಾ? ವಾಕ್ಯ ಶುದ್ಧಿ. ಇನ್ನೊಂದು ಯಾವ್ದ್ರಿ ಸರ, रिक्त स्थान की पूर्ति. ಹೌದಾ? ಇದು ನೆಕ್ಸ್ಟ್ ನೋಡ್ರಿ ಸರ ಗದ್ಯಾಂಶ. ಹೌದಾ? ಸೊ ಗದ್ಯಾಂಶ ಅಂತ ಹೇಳಿ ಇಷ್ಟು ನಿಮ್ಗಂತಂದ್ರೆ ಟಾಪಿಕ್ಗಳು ಉಳಿದಿದ್ದಾವೆ. ಹೌದಾ? ಸೊ ಇವುಗಳನ್ನ ನಾನು ಕ್ವಶನ್ ಪೇಪರ್ ಅಲ್ಲಿ ಕವರ್ ಮಾಡ್ತಾ ಇದ್ದೀನಿ, ಈಗಾಗಲೇ ಮಾಡ್ತಾ ಇದ್ದೀನಿ. ಹೌದಾ? ಸೊ ಇಲ್ಲಿಯವರೆಗೆ ಇವುಗಳಿಗೆ ಏನು ಕಾನ್ಸೆಪ್ಟ್ ಇಲ್ರಿ ಸರ್ ಈ ಟಾಪಿಕ್ ಒಳಗ. ಇವುಗಳಿಗೆ ಮತ್ತೆ ನಾನು ಕ್ವಶನ್ ಪೇಪರ್ಗಳನ್ನೇ ತೆಗೆದುಕೊಂಡು ರೆಫರ್ ಮಾಡ್ಕೊಂಡು ಕ್ಲಾಸ್ ಮಾಡ್ಬೇಕು. ಹೌದಾ? ಸೊ ಇವುಗಳನ್ನ ಸಪ್ರೇಟ್ ಅಧ್ಯಯನ ಮಾಡೋದಕ್ಕಿಂತ ಬೆಟರ್ ಏನಂತಂದ್ರೆ ಕ್ವಶನ್ ಪೇಪರ್ಗಳನ್ನು ಬಿಡಿಸೋದು ಅಂತ ಹೇಳಿ ನಾನು ಅನ್ಕೊಂಡೇನೆ. ಸೊ ಅದೇ ರೀತಿ ನಾನು ಮಾಡ್ತಾ ಇದ್ದೇನೆ. ಸೊ ಇಲ್ಲಿಯವರೆಗೆ ಸುದೀರ್ಘವಾಗಿ ನಿಮ್ಗೇನ್ರಿ ಸರ ನಿಮ್ಮ ಸಿಲೆಬಸ್ ಅನ್ನ ಪ್ರಾಂಪ್ಟ್ ಆಗಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಪ್ರಮಾಣದಲ್ಲಿ ನಿಮಗೆ ಮುಗಿಸೋಕೆ ಪ್ರಯತ್ನ ಮಾಡಿದ್ದೀನಿ. ಅದರ ಜೊತೆಗೆ ಅರ್ಥ ಆಗುವ ಹಾಗೆ ನಾನು ಪ್ರಯತ್ನ ಮಾಡಿದ್ದೇನೆ. ಸೊ ಇಷ್ಟರೊಳಗೆ ಎಲ್ಲ ಬರ್ತಾವ. ಸೊ ಇಷ್ಟು ಓದ್ರೆ ಪರ್ಫೆಕ್ಟ್ ಅಂತ ಅನ್ನಂಗಿಲ್ಲ. ಸೊ ಮೇ ಬಿ ಒಂದು 20 ದಿವಸ 20 ದಿವಸ ಆಗಿರ್ಬೇಕು ನಿಮ್ಗೆ ಹಿಂದಿ ಸ್ಟಾರ್ಟ್ ನಾನು
ಕ್ಲಾಸ್ ಮಾಡಿದ್ರು. 20 ದಿವಸ ಒಳಗ ಯಾರು ಕೂಡ ಒಂದು ಭಾಷೆಯನ್ನು ಕಲಿಯಕ್ಕೆ ಸಾಧ್ಯವಿಲ್ಲರೆ ಇದು ನಿಮ್ಮ ಪರೀಕ್ಷೆ ಇರೋದು ನಿಮ್ಮ ಭಾಷೆಯ ಆಧಾರದ ಮೇಲೆ. ಸೊ ಭಾಷೆಯ ಬಗ್ಗೆ ಸಾಮಾನ್ಯವಾಗಿ ಇರಬೇಕಾದಂತಹ ಒಬ್ಬ ವ್ಯಕ್ತಿಯಲ್ಲಿ ಜ್ಞಾನವನ್ನ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ಆಗಿ ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಮಾಡಬೇಕೋ ಅಷ್ಟು ಪ್ರಯತ್ನವನ್ನ ಮಾಡಿದ್ದೀವಿ. ಇಲ್ಲಿಗೆ ಕ್ಲಾಸ್ಗಳ ಎಂಡ್ ಮಾಡಂಗಿಲ್ಲ. ನಿಮಗೆ ಇವತ್ತು 10ನೇ ತಾರೀಕು ನಾಳೆ ನೀವೇನು ಪರೀಕ್ಷೆ ಬರಿತಾ ಇದ್ದೀರಲ್ಲ ಅವ್ರಿಗೆ ಓಕೆ. ಇನ್ನು ನೆಕ್ಸ್ಟ್ 11, 12 ಎಷ್ಟು ಫೆಬ್ರವರಿ 14ವರೆಗೆ ಏನ್ರಿ ಸರ್ ನಿಮ್ಮ ಪರೀಕ್ಷೆಗಳು ನಡೀತಾ ಇದ್ದಾವೆ. ಸೊ ಅದಕ್ಕಾಗಿ ಫೆಬ್ರವರಿ 14ರವರೆಗೆ ಆಯಿತು ಅಂತಂದ್ರೆ ಅಲ್ಲಿವರೆಗೆ ನಿಮ್ಗೆ ಅಂತಂದ್ರೆ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಹೋಗ್ತೀನಿ. ನಿಮ್ಗೆ ಮತ್ತೆ ಏನಾದರೂ ಡೌಟ್ಸ್ ಇದ್ವು ಅಂತಂದ್ರೆ ಕೇಳ್ರಿ, ನಿಮ್ಗೆ ಅಂತಂದ್ರೆ ನಾನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಸೊ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡ್ರಿ ಅಂತ ಆಶಿಸ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಚೆನ್ನಾಗಿರಿ, ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಥ್ಯಾಂಕ್ ಯು.